पूर्वोक्त विपरीतः प्रागेव कर्मारंभात् ब्रह्मणि सर्वांतरे प्रत्यगात्मनि निष्क्रिये संजातात्मदर्शनः सः दृष्टादृष्टेष्ट विषय आशीर्विवर्जिततया दृष्टादृष्टार्थे कर्मणि प्रयोजनम् अपश्यन् ससाधनं कर्म सन्न्यस्य शरीर यात्रामात्रचेष्ट यतिः ज्ञाननिष्ठः मुच्यते इत्येतमर्थं दर्शयितुमाह यो 20ನೇ ಶ್ಲೋಕ ಗೃಹಸ್ಥ ಜ್ಞಾನಿ ವಿಚಾರ ಚಕ್ರ ಕರ್ಮ ಫಲಾಸಂಗಮ್ ಅಂತ 21ನೇ ಶ್ಲೋಕ ಸನ್ಯಾಸಿ ಜ್ಞಾನಿ ವಿಚಾರ ಜ್ಞಾನಿಗಳು ಸನ್ಯಾಸಿ ಜ್ಞಾನಿಗಳು ಗೃಹಸ್ಥ ಜ್ಞಾನಿಗಳು ಅಂತ ಎರಡು ತರಹ ಗೃಹಸ್ಥ ಜ್ಞಾನಿಗಳು ಕರ್ಮಣ್ಯ ಪ್ರವೃತ್ತೋಪಿ ನೀವೇ ಕಿಂಚ ಕರೋತಿ ಸಹ ಅವರು ಗೃಹಸ್ಥ ಇದು ಸನ್ಯಾಸಿ ಜ್ಞಾನಿಗಳು ನಿರಾಶೆಯದ ಚಿತ್ತಾತ್ಮರು ಪುನಃ ಯಾವನಾದರೂ ಹಿಂದೆ ಹೇಳಿದ್ದಕ್ಕೆ ವಿಪರೀತ ಹಿಂದೆ ಹೇಳಿದ್ರಿಂದ 20ನೇ ಶ್ಲೋಕಕ್ಕೆ ಹೇಳಿದ ವಿಪರೀತ ಅಂದ್ರೆ ವಿರುದ್ಧ ದರ್ಶ ಇದೆ ವಿಪರೀತ ಅಂದ್ರೆ ತುಂಬಾ ದರ್ಶ ಅಲ್ಲ ಹೆಚ್ಚು ದರ್ಶ ಅಲ್ಲ ವಿಪರೀತ ನಾಮ ವಿರುದ್ಧ ಬಂಧ ವಿರುದ್ಧವಾಗಿ ಕರ್ಮಾರಂಭ ಪ್ರಾಗೇವ ಕರ್ಮವನ್ನು ಇನ್ನು ಶುರುವೇ ಮಾಡಿಲ್ಲ ಅಂದ್ರೆ ಗೃಹಸ್ಥಾಶ್ರಮಕ್ಕೆ ಕಾಲು ಹಾಕಿ ಕೈ ಹಾಕಿಲ್ಲ ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟಿಲ್ಲ ಅದಕ್ಕೆ ಗೋಜಿಗೆ ಹೋಗಿಲ್ಲ ಮೊದಲೇ ಬ್ರಹ್ಮಚರ್ಯ ಆಶ್ರಮದಲ್ಲಿ ಇದ್ದಾಗಲೇನೆ ಗುರುಕುಲ ವಾಸ ಮಾಡಿ ಅಲ್ಲಿ ಶಾಸ್ತ್ರಾರ್ಥ ವಿದ್ಯಾರ್ಜನೆ ಮಾಡಿ ತತ್ವ ಚಿಂತನೆ ಮಾಡ್ತಾ ಸರ್ವಾಂತರೇ ಪ್ರತ್ಯೇಗಾತ್ಮ ಬ್ರಹ್ಮನಿಷ್ಠ ಸರ್ವಾಂತರನಾದ ಪ್ರತ್ಯೇಗಾತ್ಮನೆಂಬ ಬ್ರಹ್ಮದಲ್ಲಿ ಅದೆಂಥದ್ದು ನಿಷ್ಕ್ರಿಯವಾಗಿರುವ ಯಾವ ಕ್ರಿಯೆಯೂ ವ್ಯಾಪಾರವೂ ಬದಲಾವಣೆ ಇಲ್ಲದಿರತಕ್ಕಂತಹ ಕೂಟಸ್ಥ ಸ್ವರೂಪದಲ್ಲಿ ಸಂಜಾತಾತ್ಮದರ್ಶನ ಸಂಜಾತ ಆತ್ಮದರ್ಶನ ಆತ್ಮಜ್ಞಾನವನ್ನು ಮಾಡಿಕೊಂಡವನು ಅಂತ ಸಂಜಾತಾತ್ಮದರ್ಶನ ಅಂದ್ರೆ ಸಂಜಾತ ಅಂದ್ರೆ ಉಂಟಾದ ಆತ್ಮನ ದರ್ಶನ ಅಂದ್ರೆ ಆತ್ಮನ ಜ್ಞಾನ ಉಂಟು ಮಾಡಿಕೊಂಡು ಆತ್ಮಜ್ಞಾನ ಉಳ್ಳವನಾಗಿ ಇರ್ತಾನೋ ಅವನು ದೃಷ್ಟವಾಗಿರುವ ಇಷ್ಟವಾದ ವಿಷಯದಲ್ಲಿ ಬೈಕೆ ಬಿಟ್ಟವನು ಅದೃಷ್ಟವಾದ ಇಷ್ಟ ವಿಷಯದಲ್ಲಿ ಬೈಕೆಯನ್ನು ಬಿಟ್ಟವನು ದೃಷ್ಟಾದೃಷ್ಟೇಷ್ಟ ಆಶೀರ್ ವಿವರ್ಜಿತದೆಯಾ ಅಂತ ದೃಷ್ಟ ಇಷ್ಟ ವಿಷಯ ಆಶೀರ್ ವಿವರ್ಜಿತದೆಯಾ ಅದೃಷ್ಟ ಇಷ್ಟ ವಿಷಯ ಆಶೀರ್ ವಿವರ್ಜಿದೆಯಾ ಅಂತ ದೃಷ್ಟ ಅದೃಷ್ಟಾನಕ್ಕೆ ಇಷ್ಟ ವಿಷಯ ಆಶೀರ್ ವಿವರ್ಜಿತೆಯಾದ ಕಾಮನ್ನು ಎರಡಕ್ಕೂ ಇಷ್ಟವಾದ ವಿಷಯದಲ್ಲಿ ಬಯಕೆಯನ್ನು ಬಿಟ್ಟವನಾದ್ದರಿಂದ ಅಂತ ಯಾವ ಧನಕನಕ ವಾಹನ ವಸ್ತುವಿನಲ್ಲೂ ಬಯಕೆ ಇಲ್ಲ ಸ್ವರ್ಗಾದಿಗಳಲ್ಲೂ ಬಯಕೆ ಇಲ್ಲ ಲೋಕಾಂತರ ಪಡ್ಕೋಬೇಕು ಅಂತಿಲ್ಲ ಎಲ್ಲೂ ಬಯಕೆ ಇಲ್ಲ ಅವನು ದೃಷ್ಟಾದೃಷ್ಟ ಅರ್ಥ ಆಗಿರುವ ಕರ್ಮ ದೃಷ್ಟ ಪ್ರಯೋಜನಕ್ಕಾಗಿಯೂ ಅದೃಷ್ಟ ಪ್ರಯೋಜನಕ್ಕಾಗಿ ಇರುವ ಕರ್ಮದಲ್ಲಿ ಯಾವ ಪ್ರಯೋಜನವನ್ನು ಕಾಣದೆ ಕರ್ಮದಿಂದ ನನಗೇನು ಆಗ್ಬೇಕಾಗಿಲ್ಲ ಎಂಬುದಾಗಿ ಕಂಡುಕೊಂಡವನಾಗಿ ಸಸಾಧನ ಕರ್ಮ ಸನ್ಯಸ್ಯ ಸಾಧನ ಸಮೇತ ಕರ್ಮ ಬಿಟ್ಟು ಅಂದ್ರೆ ಏಷಣಾತ್ರಯ ಬಿಟ್ಟು ಅರ್ಥ ಏಷಣಾತ್ರಯ ಅಂದ್ರೆ ಪುತ್ರೈಷಣ ವಿತ್ತೈಷಣ ಲೋಕೈಷಣ ಅಂತ ಏಷಣ ಅಂದ್ರೆ ಬೈಕೆ ಪುತ್ರೈಷಣಕ್ಕೆ ಪತ್ನಿ ಬೇಕು ಪುತ್ರೈಷಣ ಇಲ್ಲ ಅಂದ್ರೆ ಪತ್ನಿ ಬೇಡ ಕರ್ಮಕ್ಕೆ ವಿತ್ತ ಬೇಕು ವಿತ್ತ ಬೇಡ ಅಂದ್ರೆ ಕರ್ಮವೇ ಇಲ್ಲ ಅವನಿಗೆ ಆಗ ಲೋಕವು ಕರ್ಮ ಇದ್ದೇ ಆಗುತ್ತೆ ಕರ್ಮ ಅಂದ್ರೆ ಲೋಕವೂ ಇಲ್ಲ ಹಾಗೆ ಸಮಸ್ತ ಆಸೆಗಳನ್ನು ಬಿಟ್ಟವನಾಗಿ ಇನ್ನು ತತ್ವಜ್ಞಾನ ಆದ್ಮೇಲೆ ದೇಹ ಎಷ್ಟೋ ದಿವಸ ಇರುತ್ತಲ್ಲ ಅದಕ್ಕೆ ಏನೋ ಒಂದು ಚೇಷ್ಟೆ ಮಾಡ್ಬೇಕಲ್ಲ ಆ ಚೇಷ್ಟೆಗೆ ಹೆಸರು ಶರೀರ ಯಾತ್ರೆ ಮಾತ್ರ ಚೇಷ್ಟ ಶರೀರ ಯಾತ್ರೆ ಯಾತ್ರೆ ನಡೆಯೋದು ಶರೀರ ಮುಂದುವರಿಯೋದು ಅನ್ನುವಂತಹ ಒಂದು ಇದೆಯಲ್ಲ ವಿಶೇಷ ಇದೆಯಲ್ಲ ಅದು ಅಷ್ಟಕ್ಕೆ ಮಾತ್ರ ಚೇಷ್ಟೆ ಮಾಡ್ತಿರ್ತಾನೆ ಅಂದ್ರೆ ಹಸಿವಾದಾಗ ಭಿಕ್ಷೆ ಮಾಡ್ತಾನೆ ದೇಹದ ಬಾಧೆ ಮಲಮೂತ್ರ ವಿಸರ್ಜನೆ ಅದಕ್ಕೆ ಮಾಡ್ತಾನೆ ಬಾಕಿ ಟೈಮಲ್ಲಿ ಆತ್ಮಾರಾಮ ಇರ್ತಾರೆ ಅದೇ ಭಿಕ್ಷೆ ಹೋದಾಗಲೂ ಅಥವಾ ಮಲಮೂತ್ರ ಸ್ವರೂಪ ಏನು ಜಾರಿ ಇರಲ್ಲ ಸ್ವರೂಪ ಏನು ಮರೆಯಾಗಲ್ಲ ಬಿಟ್ಟು ಹೋಗಲ್ಲ ಸ್ವರೂಪದಲ್ಲೇ ಇರ್ತಾನೆ ವ್ಯವಹಾರ ದೃಷ್ಟಿಯಿಂದ ಭಿಕ್ಷೆ ಮಾಡ್ತಿದ್ದಾನೆ ಅವನು ಊಟ ಮಾಡ್ತಿದ್ದಾನೆ ಅಥವಾ ಮಲಗಿದ್ದಾನೆ ಅಂತ ಏನೋ ನಂದ್ಕೋತಾನೆ ಅಷ್ಟೆ ಆ ಯತಿಯು ಜ್ಞಾನನಿಷ್ಠರಾದವನು ಅವನು ಮುಕ್ತನಾಗ್ತಾನೆ ಸಂಪೂರ್ಣ ಎಲ್ಲಾ ಬಂಧನನ್ನು ಕಳ್ಸ್ಕೊಳ್ತಾನೆ ಎಂಬಿ ಅರ್ಥವನ್ನು ತೋರಿಸ್ಬೇಕು ಎಂಬುದಾಗಿ ಇಷ್ಟಪಟ್ಕೊಂಡು ಭಗವಂತ ಮುಂದಿನ ಶ್ಲೋಕ ಇರಿಸ್ತಾ ಇದ್ದಾನೆ ಶ್ಲೋಕ ಪೀಠಿಕೆ ಇದು ಅಂದ್ರೆ ಏನಾಯ್ತು ಇದು ಸನ್ಯಾಸಿ ಜ್ಞಾನಿ ವಿಚಾರ ಅಂತ ಆಯ್ತು ಅದು ಗೃಹಸ್ಥ ಜ್ಞಾನಿ ಇಬ್ರು ಜ್ಞಾನಿಯೇ ಗೃಹಸ್ಥ ಜ್ಞಾನಿ ಸನ್ಯಾಸಿ ಜ್ಞಾನಿ ಈಗ ಅನುಭವದಲ್ಲಿ ಇಬ್ರಿಗೂ ಏನು ವ್ಯತ್ಯಾಸ ಇಲ್ಲ
ಹೊರಗಡೆಯಿಂದ ಮಾತ್ರ ವ್ಯತ್ಯಾಸ. ಹೊರಗಡೆ ಮನೇಲಿದ್ದಾನೆ, ಇನ್ನು ಹೆಂಡತಿ ಮಕ್ಕಳ ಜೊತೆ ಇದ್ದಾನೆ, ಏನೋ ಒಂದು ಕರ್ಮ ಮಾಡ್ತಿದ್ದಾನೆ ಅನ್ಸುತ್ತೆ. ಅವನು ಕಾಡಲ್ಲಿ ಇದ್ದಾನೋ, ಈ ಗುಡ್ಡುಗಾಡಲ್ಲಿ ಇದ್ದಾನೋ, ಏಕಾಂತದಲ್ಲೋ ಇದ್ದಾನೆ. ಒಟ್ಟು ಅನುಭವದಲ್ಲಿ ಏನು ಒಂದು ಸಾಸಿವೆ ಕಾಳಷ್ಟು ವ್ಯತ್ಯಾಸ ಇಲ್ಲ. ಅವನ ಅನುಭವಕ್ಕೂ ಇರಬೇಕು. ನಿಮ್ದು ಮೈಕಲ್ಲಿ ಏನು ತೊಂದರೆ ಆಗ್ತಾ ಇದೆ? ನಿಮ್ ವಾಯ್ಸ್ ಆತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಶಾರೀರಂ ಕೇವಲಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರ್ವನ್ ಆಪ್ನೋತಿ ಕಿಲ್ಬಿಷಂ. ನಿರಾಶೀಹಿ ಯಾವ ರೂಪ? ನಿರಾಶೀಹಿ ಹಾಗೆ ಆಶೀಹಿ ಎಷ್ಟನೇ ಬಗ್ಗೆ? ಅಷ್ಟಮಿಯ ಸಪ್ತಮಿಯ ನವಮಿಯ? ಹಾ, ತೊಲಗಿರೋಣ. ನಿರಾಶಿ ಏನ್ ಅರ್ಥ ಅಂದ್ರೆ? ಹೌದಾ, ನಿರಾಶಿ ನಿರ್ಗತಾಹ ಆಶಿಷಃ ನಿರ್ಗತಾನಿ ಆಶಿಷ ಸ್ತ್ರೀಲಿಂಗ. ನಿರ್ಗತಾಹ ಆಶಿಷಃ ಯಸ್ಮಾತ್. ಅವನ್ನೇ ಬಿಟ್ಟುಬಿಟ್ಟಿದೆ ಆಸೆಗಳು. ಅವನು ಆಸೆಗಳನ್ನೆಲ್ಲ ಬಿಟ್ಟವನು, ಆಸೆಯನ್ನು ತೊರೆದವನು, ಆಸೆಯನ್ನು ಬಿಟ್ಟವನು, ಆಸೆಯನ್ನು ತೊರೆದವನು ನಿರಾಶಿ. ಮತ್ತು ಯತ ಅಂದ್ರೆ ಹತೋಟು ಇಟ್ಕೊಂಡ ಚಿತ್ತ ಮತ್ತು ಆತ್ಮ. ಚಿತ್ತ ಅಂದ್ರೆ ಮನಸ್ಸು, ಆತ್ಮ ಅಂದ್ರೆ ದೇಹ. ದೇಹ ಮನಸ್ಸು ಎರಡನ್ನೂ ಹತೋಟಿಟ್ಕೊಂಡಿದ್ದಾನೆ ಅಂದ್ರೆ ಅರ್ಥ ಇಂದ್ರಿಯ ಪ್ರಾಣವು ಹತೋಟಿದೆ ಅರ್ಥ. ಎರಡನ್ನೂ ಹತೋಟಿ ಇಟ್ಕೊಂಡವನು ಅಂದ್ರೆ ಚಿತ್ತ ಅಂದ್ರೆ ಮನಸ್ಸು, ಅಂತ ಆತ್ಮ ಅಂದ್ರೆ ಬಾಹ್ಯ ಕಾರ್ಯಗಳ ಸಂಘಾರ ಮಾಡಿದ್ದಾರೆ. ಹೊರಗಿನ ದೇಹ ಇಂದ್ರಿಯ ಅಷ್ಟು ಆತ್ಮ. ಚಿತ್ತ ಅಂದ್ರೆ ಅಂತಃಕರಣ ಮಾಡ್ಬಿಟ್ರು. ಅಷ್ಟನ್ನು ಹತೋಟಿಟ್ಕೊಂಡವನು. ಮತ್ತು ಎಲ್ಲಾ ಪರಿಗ್ರಹ ಅಂದ್ರೆ ತನ್ನದು ಅನ್ನೋದು ವೆಲ್ತ್ ಪರಿಗ್ರಹ. ಪ್ರತಿಗ್ರಹ ಅಂದ್ರೆ ಸ್ವೀಕರಿಸೋದು. ಬಹಳ ಅರ್ಥ ಐತೆ ಸರ್. ಪ್ರತಿಗ್ರಹ ಪರಿ ಎರಡು ಉಪಸರ್ಗ. ಗ್ರಹ ಉಪಾದಾನಿ ಧಾತು ಗೃಹಾತಿ. ಪ್ರತಿಗೆ ಅರ್ಥ ಬೇರೆ, ಪರಿ ಅರ್ಥ ಬೇರೆ. ಪ್ರತಿಗ್ರಹ ಅಂದ್ರೆ ದಾನ ಕೊಟ್ಟು ತಗೊಳ್ಳೋದು. ಪರಿಗ್ರಹ ಅಂದ್ರೆ ತಂದು ಮಾಡ್ಕೊಳ್ಳೋದು, ಸ್ವತ್ತು. ಅದೆಲ್ಲವನ್ನು ಬಿಟ್ಟವನು, ಚಕ್ತ ಬಿಟ್ಟವನಾಗಿ ಒಂದು ಶಾರೀರಂ ಕೇವಲ ಬರೀ ಶರೀರಕ್ಕೆ ಎಷ್ಟು ಬೇಕೋ ಅಷ್ಟು ಕರ್ಮ ಮಾಡ್ತೀವಿ. ಅದು ಅವನ ಕಡೆಯಿಂದ ಹೇಳಿದ್ದಲ್ಲ, ನೋಡೋರ್ ಕಡೆಯಿಂದ ಹೇಳಿದ್ದು. ಶಾರೀರಿಕ ಕರ್ಮ ಮಾಡ್ತಿದ್ದಾನೆ ಅನ್ನೋದು ಸ್ವಾನುಭವ ಅಲ್ಲ, ಅವನು ಕರ್ಸಿತ ಬುದ್ಧಿ ಇಲ್ಲಲ್ಲ. ಶರೀರ ಸಂಬದ್ಧವಾದ ಕರ್ಮವಷ್ಟನ್ನೇ ಮಾಡುತ್ತಿದ್ದವನಾಗಿದ್ರೆ ಅವನು ಕಿಲ್ಬಿಷವನ್ನ ಪಾಪವನ್ನು ಹೊಂದಲ್ಲ ಅಂತ ಅಲ್ಲ. ಪಾಪವನ್ನು ಹೊಂದಲ್ಲ ಅಂದ್ರೆ ಅಜ್ಞನು ಕೂಡ ಶರೀರ ಮಾಡಿ ಪಾಪ ಹೊಂದಲ್ಲಪ್ಪ. ಶರೀರ ಅಷ್ಟಕ್ಕೆ ಕರ್ಮ ಮಾಡ್ತಿದ್ದೆ ಜ್ಞಾನಿ ಆಗ್ಬೇಕಲ್ಲ. ಯಾರು ಶರೀರ ಕಷ್ಟಕ್ಕೆ ಕೆಲಸ ಮಾಡೋರಿಗೆ, ಶರೀರ ಸ್ಥಿತಿ ಕಷ್ಟಕ್ಕೆ ಮಾಡೋರು ಪಾಪ ಹೊಂದಲ್ಲ ಅಂತಂದ್ರೆ ಆ ಅಪ್ರಾಪ್ತ ಪ್ರತಿಷೇಧ ಅದು. ಶರೀರ ಸ್ಥಿತಿ ಮಾತ್ರ ಪ್ರಯೋಜನ ಕರ್ಮ ಮಾಡುವವನಿಗೆ ಪಾಪ ಹೊಂದಲ್ಲ ಅಂತ ಯಾರು ಹೇಳ್ಬೇಕು? ಯಾರು ಹಿಂದೆ ಈ ಕರ್ಮ ಬಿಟ್ಟವನಿಗೆ ಪ್ರತಿವಾಯ ಬರುತ್ತೆ ಅಂತ ಒಂದು ದೋಷ ಆರೋಪ. ಸರಿ, ಅದಕ್ಕೆ ಇದೊಂದು ರೀತಿ ಪರಿಹಾರ. ಅವನು ಕರ್ಮ ಬಿಟ್ಟಿದ್ರು ಕೂಡ ಅವನಿಗೆ ಯಾವ ಪಾಪಗಳು, ಕರ್ಮ ಬಿಟ್ಟಿದ್ದ ಪಾಪಗಳು. ಶರೀರ ಸ್ಥಿತಿ ಮಾತ್ರ ಪ್ರಯೋಜನ ಮಾಡ್ತಾರಲ್ಲ, ಅವನು ಹೇಗಿದ್ದು ಜ್ಞಾನಿ. ಅವನು ಇಲ್ಲ, ಸನ್ಯಾಸಿ ಜ್ಞಾನಿ ಆದ್ರೆ ಅವ್ನ ಕರ್ಮ ತಗೊಂಡೇ ಇಲ್ಲ, ಬಿಡೋದಕ್ಕೆ ಬಿಡೋ ಪ್ರಶ್ನೆನೇ ಬರಲ್ಲ. ತಗೊಂಡ್ರೆ ತಾನೇ ಬಿಡೋ ಪ್ರಶ್ನೆ ಬರುತ್ತೆ. ಗೃಹಸ್ಥಂಗ್ ಮಾತ್ರ ಆ ಪ್ರಶ್ನೆ ಬರುತ್ತೆ. ಅಲ್ಲ ಅಲ್ಲ, ಇದು ಗೃಹಸ್ಥನಾಗ್ ಸನ್ಯಾಸಿ ಅಲ್ಲ ಅಲ್ವಾ? ಹಿಂದೆ ಗೃಹಸ್ಥ ಮುಂಚೆನೆ ಮಾಡಿದ್ದಾರೆ ಭಾಷಿಕಾರರು. ಕರ್ಮಗಳಲ್ಲಿ ತೊಡಗದೇನೆ ಸನ್ಯಾಸಕ್ಕೆ ಬಂದಿರೋದು ಅಂತ ಅಂದ್ರೆ ಬ್ರಹ್ಮಚಾರಿಯಾಗಿ ಸನ್ಯಾಸ ತಗೊಂಡಿರೋದು. ಇದು 20ನೇ ಶ್ಲೋಕ ಗೃಹಸ್ಥ ಸನ್ಯಾಸಿ. ಹೌದು, ಬ್ರಹ್ಮಚರ್ಯದಿಂದ ಸನ್ಯಾಸ ತಗೊಂಡಿರೋದು. ಕರ್ಮನ ತಗೊಂಡೇ ಇಲ್ದೇ ಇರೋದ್ರಿಂದ ಬಿಡೋ ಪ್ರಶ್ನೆ ಪ್ರತ್ಯವಾಯ ಬರೋದೇ ಇಲ್ಲ. ಗೃಹಸ್ಥರಾಗಿ ಸನ್ಯಾಸ ಮಾಡುದು ಸರಿ, ಬ್ರಹ್ಮಚರ್ಯ ಸನ್ಯಾಸ ಮಾಡುದು ಸರಿ. ಸನ್ಯಾಸ ಮಾಡಿದ್ಮೇಲೆ ಶರೀರ ಸ್ಥಿತಿ ಮಾತ್ರ ಪ್ರಯೋಜನ. ಅವಾಗ ಕರ್ಮ ಬಿಟ್ಟಿಲ್ಲ, ಆ ಕರ್ಮ ಬಿಟ್ಟಿದ್ದಕ್ಕೆ ಪ್ರತಿವಾಯ ಅನ್ನೋ ದೋಷ ಬರುತ್ತೆ ಮೀಮಾಂಸಕರು ಹೇಳ್ತಾರಲ್ಲ, ಅದು ಬರಲ್ಲ. ಅಲ್ಲ,
ಈ ಅಜ್ಞಾನಿಯಾಗಿದ್ದು ಸನ್ಯಾಸಿಯಾಗಿ ಕರ್ಮ ಬಿಟ್ಟು ದೋಷ ಬರಲ್ಲ, ಕರ್ಮ ಬಿಟ್ಟಿದ್ದು ಬರುತ್ತೆ. ಮುಮುಕ್ಷು ಆಗ್ಬಿಡ್ಬೇಕು. ಅಲ್ಲ, ಅಜ್ಞಾನ ಸನ್ಯಾಸ ಶಾಸ್ತ್ರೋಕ್ತ ಸನ್ಯಾಸ ಮಾಡಿದ್ದಾನೆ, ಮತ್ತೆ ಸ್ವೀಕಾರನೇ. ಹಾ ಅದು ಜ್ಞಾನ ಆಗ್ಬೇಕಾಗಿಲ್ಲ ಅದಕ್ಕೆ. ಅದು ಚೌಕಟ್ಟಲ್ಲೇ ಇರ್ತಾನ. ಅದು ಇದನ್ ಮಾಡ್ಸಿರ್ತಾನೆ ಆಯಾ ಓಂಕಾರ ಉಪಾಸನೆ, ಆಮೇಲೆ ಧರ್ಮ, ಆ ಆಶ್ರಮ ಕೇಳಿರೋ ಧರ್ಮ ಪರಿಪಾಲನೆ ಮಾಡ್ತಾನೆ. ಅವನ ಬಗ್ಗೆ ಇದೇ ಇರಲ್ಲ. ಇಲ್ಲಿ ಜ್ಞಾನಿ ವಿಚಾರವೇ ಹೇಳ್ತಿರೋದು. ಸನ್ಯಾಸಿ ಜ್ಞಾನಿ ಹೇಗಿರ್ತಾನೆ ಅಂತ. ಅವನು ಶ್ರೇಯಸ್ಸಿಗೆ ಮಾತ್ರ ಪ್ರಯೋಜನ ಅಷ್ಟಕ್ಕೆ ಕೆಲಸ ಮಾಡ್ತಿದ್ರೆ ಅವನು ಯಾವ ಪಾಪವನ್ನು ಹೊಂದಲ್ಲ, ಅವನು ಇದಾಗ್ತಾನೆ ಅಂತ. ಗೃಹಸ್ಥ ಜ್ಞಾನಿನು ಬರೀ ದೇಹಕ್ಕಷ್ಟೇ ಕೆಲಸ ಮಾಡ್ತಿದ್ರೆ ಅವನಿಗೂ ಯಾವ ಪಾಪ ಇಲ್ಲ. ಹಿಂದೆ ಹೇಳಿರೋ ಶ್ಲೋಕದ ಪ್ರಕಾರ ಅವ್ನ್ ಮಾಡೋನೇ ಅಲ್ಲ ಅಂತ ಆದ್ಮೇಲೆ ಅವನಿಗೂ ಏನು ಪಾಪ ಇಲ್ಲ. ಹೌದು, ನಾನು ಕರ್ತೃತ್ವ ಬುದ್ಧಿಯಿಂದ ಬಾಧೆ ಮಾಡ್ಕೊಂಡು ಪಾಪ ಇಲ್ಲದೆ ಬರುತ್ತೆ. ಹೌದು, ಹಿಂದೆ ಸಂಶಯ ಯಾಕೆ ಬರಲ್ಲ ಅಂದ್ರೆ ಅವ್ನ್ ಕರ್ಮ ಮಾಡ್ಕೊಂಡೇ ಇದ್ರೆ ನೋಡೋರ್ಗೆ, ಲೋಕದವ್ರಿಗೆ ಅವ್ನ ಕರ್ಮ ಏನ್ ಬಿಟ್ಟಿರೋಲ್ಲ ನೋಡೋ ದೃಷ್ಟಿಯಿಂದ ಅಲ್ಲಿ ಪಾಪ ಹೊಂದುತ್ತಾನೆ, ಪಾಪ ಹೊಂದಲ್ಲ ಅನ್ನೋ ಸಂಶಯ ಬರಲ್ಲ. ಇಲ್ಲಿ ಎಲ್ಲಾ ಬಿಟ್ಟಿರ್ತಾನಲ್ಲ, ಇಲ್ಲ ಸಂಶಯ ಬರುತ್ತೆ. ಅವನು ಎಲ್ಲ ಶಾಸ್ತ್ರೀಯ ಕರ್ಮ ಬಿಟ್ಟಿದ್ದಾನಲ್ಲ ಅಂತ ನೋಡೋದು. ಅದಕ್ಕೆ ಇದೊಂದು ಪರಿಹಾರ. ಕೇಳಿಸಿದ್ಯಾ? ಸರಿ, ಮುಕ್ತವಾದ ಕರ್ಮದಲ್ಲಿ ತೊಡಗಿರ್ತಾನೆ ಅಂತನಾ? ತೊಡಗಿರ್ತಾನೆ. ಗೃಹಸ್ಥರಾಗ್ಬಿಟ್ರೆ ಜ್ಞಾನಿ ಆದ್ಮೇಲೆ ಅಸಂಭಿನ್ನ ಮರ್ಯಾದ ಲೋಕದ ಒಂದು ವ್ಯವಸ್ಥೆಯನ್ನು ಹಾಳು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಲೋಕ ಸಂಗ್ರಹಕ್ಕೆ ಕ್ರಮ ಮಾಡ್ತಾನೆ ಇರ್ತಾನೆ. ಹಾಗಾಗಿ ಅವನಿಗೆ ಪಾಪ ಬರಲ್ಲ ಅಂತ ಪ್ರಸಂಗವೇ ಇಲ್ಲ. ಕ್ರಮ ಯಜ್ಞ ಈ ತರದ್ದು ಮಾಡ್ತಾನೆ ಇರ್ತಾನ, ಅವನು ಮಾಡ್ತಾನೆ ಇರ್ತಾನೆ. ಹೌದು, ಗೃಹಸ್ಥ ಜ್ಞಾನಿ ಆಗ್ಬಿಟ್ರೆ ಅಗ್ನಿಹೋತ್ರ ಉಪಾಸನಾ ವಿಷಯ ಎಲ್ಲ ಮಾಡ್ತಿರ್ತಾನೆ, ಜ್ಞಾನಿಯಾಗಿರ್ತಾನೆ. ವಸಿಷ್ಠರು ಎಲ್ಲ ಮಾಡ್ತಿದ್ದಲ್ಲ. ಶಾಸ್ತ್ರ ಧರ್ಮದಲ್ಲಿ ಏನೇನಿದೆ ಅಷ್ಟು ಮಾಡ್ತಿದ್ದ. ಕ್ಲೇಶ ಕರ್ಮ, ಕರ್ತೃತ್ವ ಬುದ್ಧಿ ಉಪಮರ್ದ ಅದು ಮಾಡ್ಬೇಕು, ಸಂಖ್ಯೆ ಮಾಡ್ಬೇಕು. ಕ್ಲೇಶಪ್ಪ, ಆ ಕ್ಲೇಶ ಅನ್ನೋ ಇದೇ ಬರಲ್ಲ. ಏನಪ್ಪ, ಜ್ಞಾನಿ ಸನ್ಯಾಸಿ ಜ್ಞಾನಿ ಆದ್ರೂ ಮತ್ತೆ ಗೃಹಸ್ಥ ಜ್ಞಾನಿ ಆದ್ರೂ ಅದೇನ್ ಡಿಪೆಂಡೆಂಟ್ ಇಲ್ಲ ಅಲ್ವಾ? ಜ್ಞಾನಿ ಆದ್ರೆ ಜ್ಞಾನಿ ಅಷ್ಟೇ. ಜ್ಞಾನಿ ಸ್ವರೂಪದ ಡಿಪೆಂಡ್ ವ್ಯತ್ಯಾಸ ಇಲ್ಲ. ಆದ್ರೆ ವ್ಯವಸ್ಥೆ ದೃಷ್ಟಿ ಇಲ್ಲ. ವರ್ಣಾಶ್ರಮ ವ್ಯವಸ್ಥೆ, ಅವರು ಜನರಿಗೆ ಮಾರ್ಗದರ್ಶಕರಾಗ್ಬೇಕು ಅಂತಾದಾಗ ಗೃಹಸ್ಥ ಜ್ಞಾನಿ ಆದವನು ಆ ಧರ್ಮದಲ್ಲಿ ಇದ್ಕೊಂಡು ಮಾರ್ಗದರ್ಶಕನಾಗ್ತಾನೆ. ಸುಮ್ನೆ ಮಾಡೋದಷ್ಟೇ, ಮಾಡ್ಬೇಕು ಅಂತ ಏನು ಇಲ್ಲ ಅಷ್ಟೇ. ವಿಧಿ ಅಲ್ಲ, ವಿಧಿ ಅಲ್ಲ, ವಿಧಿ ಇಲ್ದೇನೆ ರಾಜ ಹಾಗೆ ಮುಂದೆ ಬರದ್ನಲ್ಲ ಜ್ಞಾನಿ ಆದ್ರೂನು. ಹಾಗೆ ರಾಜ್ಯಭಾರ ಮಾಡ್ತಾನೆ ಇದ್ದ ಜನಕ ಮಹಾರಾಜ. ಅಷ್ಟೇ ಅಷ್ಟೇ. ಹೇಗಿರ್ಬೇಕು ಅನ್ನೋದ ಕಷ್ಟಕ್ಕೆ ಹೇಳೋದಂದ್ರೆ ಜ್ಞಾನಿ ಹೇಗಿರ್ತಾನೆ ಅನ್ನೋದೆಲ್ಲ ಜ್ಞಾನಿ ಹೇಗೆ ಏನಸ್ಯ ಕೇನಸ್ಯ ತೇನ ಈದೃಶ ಏವ. ಮುಮುಕ್ಷುಗೆ ಒಂದ್ ದಾರಿ ತೋರಿಸುತ್ತೆ. ನೀ ಹೀಗಿದ್ರೆ ಇದ್ರೂ ಪರವಾಗಿಲ್ಲ, ಆದ್ರೆ ಇದ್ರೂ ಪರವಾಗಿಲ್ಲ. ಎರಡು ಮಾರ್ಗವೂ ಉಂಟು ಅಂತ. ಜ್ಞಾನಿ ಹೇಗಿರ್ತಾನ ಹೇಗಾರು ಬ್ರಹ್ಮಚರ್ಯಾಶ್ರಮದಿಂದ ಸನ್ಯಾಸ ಮಾಡಿ ಅವನಂತೆ ಇರಬಹುದು, ಜನಕನಂತೆ ಗೃಹಸ್ಥನಾಗಿ ಕರ್ಮ ಮಾಡ್ಕೊಂಡು ಇರಬಹುದು. ಒಟ್ಟು ತತ್ವಜ್ಞಾನಕ್ಕೆ ಎರಡು ಮಾರ್ಗವೂ ಉಂಟು, ಎರಡು ಸಾಧನೆ. ತತ್ವಜ್ಞಾನ ಆದ್ಮೇಲೆ ಗೃಹ ಜನಕನಂತೆ ಇರಬಹುದು, ಯಾಜ್ಞವಲ್ಕ್ಯರಂತೆ ಇರಬಹುದು. ನಿರಾಶೀ ನಿರ್ಗತಾ ಆಶಃ ಯಸ್ಮಾತ್ ಸಹ ನಿರಾಶಿ. ನಿರಾಶಿ ಅಂದ್ರೆ ಯಾವಾಚರಿಂದ ಆಸೆಗಳು ತೊಲಗು ಹೋಗಿದೆಯೋ ಅವನ್ ನಿರಾಶಿಯು. ಯಸ್ಮಾತ್ ಪಂಚಮಿ ಹೇಳಿದ್ರಿಂದ ಅದೇ ಆಸೆಗಳೇ ಹೊರಟೋಗ್ಬಿಟ್ಟಿದೆ. ಇನ್ನು ಆಸೆ ಬಿಟ್ಟಿಲ್ಲ, ಆಸೆಗಳೇ ಇಲ್ಲಿ ಇರಕ್ಕಾಗಲ್ಲ ಅಂತ ಹೇಳಿ ಅವರೇ ಕೈ ಮುಗಿದು ಹೊರಟೋಗ್ಬಿಟ್ಟಿದೆ, ಇರೋ ಜಾಗ ಇಲ್ಲ ಅಂತ. ಯಥ ಚಿತ್ತಾತ್ಮ ಚಿತ್ತಂ ಅಂತಃಕರಣಂ ಆತ್ಮ ಬಾಹ್ಯ ಕಾರ್ಯಕರ ಸಂಘಾತಃ ತೌ ಉಭಾವಪಿ ಯತೌ ಸಂಯತೌ ಯೇನ ಸಹ ಯಥ ಚಿತ್ತಾತ್ಮ. ಯಥ ಚಿತ್ತಾತ್ಮ ಮೂಲಕದ. ಅದಕ್ಕೆ ಚಿತ್ತ ಅಂದ್ರೆ ಅಂತಃಕರಣ ಅಂತ ಅರ್ಥ ಮಾಡಿದ್ರು. ಆತ್ಮ ಅಂದ್ರೆ ಬಾಹ್ಯವಾದ ಕಾರ್ಯಕರಣ, ದೇಹ ಇಂದ್ರಿಯ. ಇದೆರಡು ಯಾವಾತನಿಂದ ಹತೋಟಿಯಲ್ಲಿ ಇಡಲ್ಪಟ್ಟಿದೆಯೋ, ಅದು ಯಾವಾತನಿಗೆ ಇದೆರಡು ಹತೋಟಿಯಲ್ಲಿ ಇದೆಯೋ, ಯಾವಾತನ ವಶದಲ್ಲಿ ಈ ಅಂತಃಕರಣವು ದೇಹೇಂದ್ರಿಯವು ಅವನ ಅಧೀನದಲ್ಲಿ ಇರುತ್ತದೆಯೋ ಅವನು ಯಥಚಿತ್ತಾತ್ಮನು ಅಂತ. ಅಂದ್ರೆ ಜ್ಞಾನ ಆಗ್ಬಿಟ್ರೆ ಸಹಜವಾಗೇ ಇರುತ್ತೆ. ಅದು ಮುಮುಕ್ಷುವು ಪ್ರಯತ್ನಪೂರ್ವಕ ಹಿಡಿತಾ ಇರ್ಬೇಕು. ಮುಮುಕ್ತನಿಗೆ ಅಷ್ಟೇ. ಎಲ್ಲ ಅಧ್ಯಾತ್ಮ ಶಾಸ್ತ್ರಗಳು ಎಲ್ಲಾ ನಿಯಮಗಳು ಮುಮುಕ್ಷಿಗೆ ಹೊರತು ಕೃತಾರ್ಥನಿಗೆ ಅದಕ್ಕೆ ವಿಧಿ ಬಿಡ್ಬೇಕು. ಕೃತಾರ್ಥನಿಗೆ ವಿಧಿ ಬರೋದು ಹೊಂದೋದು ಇಲ್ಲ.
ಉಪಲಾಭಿಷು ಪ್ರಯುಕ್ತ ಕ್ಷತೈಕ್ಷಾವ ಕುಂಠೀ ಭವಂತಿ. ಅವನ ವಿಷಯಕ್ಕೆ ವಿಧಿಯೆಲ್ಲ ಮಂಡಾಗತ್ತೆ. ತ್ಯಕ್ತ ಸರ್ವ ಪರಿಗ್ರಹ ತ್ಯಕ್ತ ಸರ್ವ ಪರಿಗ್ರಹ ಏನ ಸಹ ತ್ಯಕ್ತ ಸರ್ವ ಪರಿಗ್ರಹ. ಬಿಟ್ಟಿದ್ದಾದ ಎಲ್ಲಾ ಪರಿಗ್ರಹವು ಅಂದ್ರೆ ತನ್ನದು ಎಂಬುದು. ತಾನೇನು ಕಲೆಕ್ಟ್ ಮಾಡ್ಕೊಂಡು ಕೂಡ ಹಾಕೊಂಡಿದ್ದ ಅದೆಲ್ಲದರ ಅಭಿಮಾನವನ್ನು ಯಾವಾತನ ಅಭಿಮಾನವನ್ನು ಬಿಟ್ಟಿರ್ತಾನೋ ಅವನು ತ್ಯಕ್ತ ಸರ್ವ ಪರಿಗ್ರಹನು. ಅದು ವ್ಯವಹಾರ ದೃಷ್ಟಿಯಿಂದ ಅವನಿಗೆ ಏನೋ ಇದೆ ಅಂತ ತೋರುತ್ತೆ, ಅದು ಅವನಿಗೆ ಅದ್ರಲ್ಲಿ ಅಭಿಮಾನ ಇರಲ್ಲ. ಅದು ಅವನಿಗೆ ಗೊತ್ತು ಅಭಿಮಾನ ಇದೆಯೋ ಇಲ್ವೋ ಅಂತ. ಬೇರೆಯವರನ್ನು ಪರೀಕ್ಷೆ ಮಾಡಿ ಮಕ್ಕಳು ಏನೋ ಅವನ ಪದಾರ್ಥಗಳನ್ನು ಕುಟ್ಟಗೊಂಡ ತಗೊಳ್ತಾನೆ, ವಾಪಸ್ ತಗೊಳ್ತಾನೆ, ಕೊಡ್ಕೊಂಡ ಏನು ಅಭಿಮಾನ ಇದೆಯಲ್ಲ ನನ್ನ ಹಾಗಿಲ್ಲ. ಮಗು ಗೊತ್ತಿಲ್ಲ, ಅದು ಕುಟ್ಟತ್ತೆ ಮರದ ಪಾತ್ರೆನ ಒಡೆದೋಗುತ್ತೆ. ಹಂಗ್ ಹೊಡೆಯೋಕ್ ಬಿಡೋದಪ್ಪ. ಅಲ್ಲ, ಈ ಸನ್ಯಾಸಿ ಆಗಿದ್ದು ಅಷ್ಟು ಮರದ ಪಾತ್ರೆ ಏನೋ ಇಟ್ಕೊಂಡಿರ್ತಾರೆ, ಲೋಟ ಗಿಟ್ಟ ಇಟ್ಕೊಂಡಿರ್ತಾರಪ್ಪ. ಅದು ಒಂದು ಪಕ್ಷ ಉಂಟು, ಕರಕಲ ವೆಚ್ಚ ವಾಸ ಉಂಟು. ಆದ್ರೆ ಅತೀಜಸಾದಿ ಪಾತ್ರಾಣಿ ತಸ್ಯ ನಿರ್ಗುಣಾನಿ ಚ ದೇಹಾಮದ್ಭುತ ಸಮಸಾರಾಮವಾದ ಸನ್ಯಾಸಿಗೆ ದಾರುಮಯವಾದ ಪಾತ್ರ ಅಲಾಭ ಪಾತ್ರ ಹೇಳಿದಾರಲ್ಲ, ಅದನ್ನ ಏನಾದ್ರು ಯಾರಾದ್ರೂ ಹಾಳು ಮಾಡ್ಕೊಂಡ್ರೆ ಯಾಕೆ ಹಾಳು ಮಾಡ್ತೀವೋ ಇಡೋಬ್ರು ಅಂತ ಹೇಳಿದ್ ಕರೆಕ್ಟ್. ಭಾಷ್ಯಕಾರರು ಮಾತ್ರ ಅಜಾಬಾಲೋಪನಿಷತ್ತಲ್ಲಿ ಇದೆಯಲ್ಲ ಅದನ್ನೇ ಈ ಸನ್ಯಾಸ ವಿಚಾರಕ್ಕೆ ಬಂದ್ರೆ ಎಲ್ಲ ಬಿಟ್ಟ ಕೈ ಮಾಡ್ತಾರೆ. ಸರ್ವತಃ ಮೋಕ್ಷ ದತ್ತ ದಿಗಂಬರನ ಉಂಟಾ ಕಾಶಿ ಒಪ್ಪಿದ ಭಾಷೆಗಾರರು ವಿವರಣವಾಸದೆ ಅವ್ರು ಬಲುಮಟ್ಟಿಗೆ ಎಲ್ಲ ಕಡೆ ನೀವು ನೋಡಿ ಸನ್ಯಾಸ ವಿಚಾರ ಇದ್ದಾರಲ್ಲ, ಜಾಬಾಲದಲ್ಲಿ ಯಾವ ರೀತಿ ಸನ್ಯಾಸನ ಹಿಡಿದಿದ್ದಾರೆ ಅದನ್ನೇ ಭಾಷೆಕಾರ. ಜ್ಞಾನ ಪ್ರಧಾನ ಸನ್ಯಾಸಿ ಹೊರತು ಬಾಹ್ಯ ಪ್ರಧಾನ ಸನ್ಯಾಸ ಅಲ್ಲ. ಅದೇ ಅಲ್ಲೂ ಅಷ್ಟೇ ಬಿಡೋದು ಅಂದ್ರೆ 3 ಆಹುತಿನೋ ಏನೋ ಇದೆ ಬಿಟ್ಟ, ಇಲ್ಲ ಅಗ್ನಿ ಇಲ್ವಾ ಜಲಕ್ಕೆ ಆಹುತಿ ಬಿಟ್ಟ ಹೊಡ್ತಾ ಇದ್ದ. ಕಷ್ಟ ಏನೇನು ಹೊರಗಡೆಯಿಂದ ಜಡ್ಜ್ ಮಾಡೋದಿದೆಯಲ್ಲ ಒಬ್ಬ ವ್ಯಕ್ತಿನ, ಅದ್ರಲ್ಲಿ ಏನೋ ಕೊರತೆ ಬಂದೇ ಕಷ್ಟ ಇದೆ. ಈ ರೀತಿ ಇರೋದು ಈ ಚಳಿಗಾಲದಲ್ಲೇ ಎಲ್ಲೋ ಇರೋದು ಮದರಡಿಲಿ ಹೆಂಗಿರವ ಮನೆಯೊಳಗೆ ಚಳಿ ಆಗುತ್ತೆ ನಿಮ್ಗೆ. ಇನ್ನು ಹೊರಗಡೆ ಬೆಟ್ಟಲ್ಲಿರು ಕಾಡಲ್ಲಿರುವುದ್ರೆ ಎಂತ ಹೆಸರು ಅದಕ್ಕೆ ನಮ್ಗೆ ಚಳಿ ಆಗುತ್ತೆ. ದೇಹ ನಾನಲ್ಲ ಅಂತ ಬಿಟ್ರೆ ಅವ್ರಿಗೆ ಚಳಿನೂ ಆಗಲ್ಲ, ಶೆಕೆನೂ ಆಗತ್ತಮ್ಮ. ಆಗೋದಾಗಿ ಆಗುತ್ತೆ. ದೇಹ ನಾನಲ್ಲ ಅಂತ ಚಳಿ ಆಗೋದು ತಪ್ಪಿಸ್ಕೋಕಾಗಲ್ಲ. ಈಗ ಕ್ಯಾನ್ಸರ್ ಆಪರೇಷನ್ ಮಾಡಿದಾಗ್ಲೂ ದೇಹ ಕೊಟ್ಬಿಟ್ಟು ಕೂತಿದ್ದಲ್ವಾ ಪರಮಹಂಸರು, ರಮಣ ಮಹರ್ಷಿಗಳು ಎಲ್ಲ. ಅವ್ರ ದೇಹ ನಾನಲ್ಲ ಅಂತ ಡಿಸೈಡ್ ಮಾಡ್ಕೊಂಡು. ತಮಿಳ್ನಾಡಲ್ಲಿ ಇಷ್ಟು ಸೆಕೆ ಆಗಲ್ಲಮ್ಮ, ಬೆಂಗಳೂರು ಸೆಕೆ. ತಮಿಳ್ನಾಡು ಸ್ವಲ್ಪ ಇದು ಸೆಕೆವಾಗ್ತಾರಲ್ಲ, ಚಳಿ ಏನು ಕ್ಯಾನ್ಸರ್ ಆಪರೇಷನ್ ಆದಾಗ ಅವ್ರು ಕೂತಿರ್ಲಿಲ್ವಾ ಹಂಗೆ. ಇನ್ನು ಬೆಂಗಳೂರು ಬಾಳಿ ಚಳಿಮಾ. ಹೌದು, ಇಲ್ಲ ಅಂತ ಹೇಳಲ್ಲ. ಶರೀರ ಸ್ಥಿತಿ ಮಾತ್ರ ಪ್ರಯೋಜನಂ ಕೇವಲಂ ತತ್ಸಾಪಿ ಅಭಿಮಾನವರ್ಜಿತಂ ಕರ್ಮ ಕುರ್ವನ್. ಅದಂತ ಕರ್ಮ ಅಂತ ಇದೆ ಅಲ್ಲೇ, ಕರ್ಮ ಕುರ್ವನ್ನಕ್ಕೆ ನಾ ಪ್ರಾಪ್ನೋತಿ ನ ಪ್ರಾಪ್ನೋತಿ. ಅದು ಕರ್ಮ ಏನದು ಇದ್ದೇ ಇರುತ್ತೆ. ಅದು ಮಧ್ಯಾಹ್ನ ಯಾವಾಗ ಮಾಡ್ಬೇಕಾಗಿಲ್ಲ ಪಶು ಅದನ್ನ ಅದೇ ಬದುಕೇ ಹೋಗುದು ಆ ಟೈಮ್ ಮಾತ್ರ. ಇದು ಯಾವಾಗ ಏನಿಲ್ವಲ್ಲ. ಅಲ್ಲ, ದೇಹ ಬೇಗ ಹಾಳಾಗುತ್ತಲ್ಲ ಹಂಗ್ ಮಾಡಿದ್ರೆ. ದೇಹ ಆಕ್ಟಿವ್ ಆಗಿ ಕರ್ಮ ಮಾಡ್ತಿದ್ರೆ ದೇಹ ಓಡಾಡೋದು ಇದು ತುಂಬಾ ಸುಸ್ತಾಗುತ್ತೆ. ಅಲ್ಲ ಮನೆ ಇಲ್ಲ ಏನೂ ಇಲ್ಲ, ಓಡಾಡ್ತಾ ಇರ್ತಾನೆ. ಎಲ್ಲಿ ಅದು ಎಕ್ಸರ್ಸೈಸ್ ಜಾಸ್ತಿ ಅದು ಇನ್ನೂ ಇದಕ್ಕಿದ ಅವಪ್ಪ ಯಾವ್ದು ಎಲ್ಲಿ ಹೋಗ್ತಾ ಎಲ್ಲಿ ಅದು ಡೆಸ್ಟಿನೇಷನ್ ಇಲ್ವಲ್ಲ, ಅದೆಂತ ಹೋಗ್ತಾ ಇರೋದು. ಎಲ್ಲಿಗೆ ಎಲ್ಲಿದ್ದು ಹೋಗ್ತಾನೆ ಇರ್ಬೇಕು, ಇಲ್ಲ ಹಾಗೆ ಇಲ್ಲ. ಅಯ್ಯಪ್ಪ ಅದು ಕ್ಲೇಶ, ಹೋಗ್ಲೇಬೇಕು. ವಾಕ್ಯ ಬರೀತಾರೆ, ಸಾಯಂಕಾಲವೇ ಯಾರಿಗೆ ಗೃಹವಾಗಿದೆಯೋ ಸಾಯಂಕಾಲ ಆಯ್ತು ಅಂದ್ರೆ ಅಲ್ಲಿ ಮನೆ, ಅದೇ ಮನೆ. ಸಾಯಂಕಾಲ ಕಾಲವೇ ದಿಗರ, ಕಾಲವೇ ಮನೆ.
ಎಲ್ಲಿ ಹೊಟ್ಟೆ ಹಸಿದಾಗ ಭಿಕ್ಷೆ ಬೇಡ ಗೊತ್ತಿರದೆ ಹೋಗಿದ್ರೆ ಯಾವ ಮಡಿಗೂ ಹೇಳಲ್ಲ. ಅದೇ ನೆನ್ನೆ ಬಂದ ಹರಿಜಮ್ಮನ್ ಬಿಡ ಸರ್ವತಃ ಪ್ರತಿಗೃಹೀಯ ಮಸೂದಿಲೆ ಪ್ರತಿಗೃಹೀಯ ಅಂತ ಯಾವ ಚಂಡ ಯಾರ ಕೊಡ್ಲಿ ಏನು ಬೇಡ. ಹಸಿವ ಪ್ರಾಣ ತಗೊಳ್ತಾ ಇದೀನಿ ಅನ್ಕೋ, ಪ್ರಾಣನಿಗೆ ಕೊಡ್ತಾ ಇರೋದು ಪ್ರಾಣದ ಅನ್ನ ತಗೊಂಡ್ ಹೋಗ್ತಾ ಇದ್ರು. ಅವ್ರು ಯಾವ ಜಾತಿ, ಯಾವ ಕುಲ, ಗೋತ್ರ, ವರ್ಗ, ಆಶ್ರಮ, ವಯಸ್ಸು ಏನು ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷಯಾದೊಡೆ ಕೆರೆಬಾವಿಗಳುಂಟು, ಅಶನಕ್ಕೆ ಹಾಳು ದೇಗುಲ ಉಂಟು ಅಂತ. ಅದೇ ಮನೆ ಉಳ್ಕೊಳ್ಳೋಕೆ ಹಾಲು ದೇವಸ್ಥಾನ ಉಂಟು, ಅಶನಕ್ಕೆ ಏನೋ ಕೊಟ್ಟಿದ್ದೆಲ್ಲ ಉಂಟು, ಏನು ಇದ್ ಮಾಡ್ಬೇಕಾಗಿಲ್ಲ, ನೋಡ್ಕೊತಾರೆ ಹೋಗ್ತಾರೆ. ಹಾ ನಾವು ತಮಿಳ್ನಾಡು ಹೋದಾಗ ಒಬ್ರು ಹಂಗೆ ಇದ್ರು. ಇವ್ರು ಅನ್ನಪೂರ್ಣಮ್ಮ ಹೋಗಿರ್ಲಿಲ್ಲ ಮುಪ್ಪುಡಿ ಅವನು ಪುಲಿವಾದ ಬಹಳ ಹೆಚ್ಚಿನ ಭಕ್ತ ಒಂದು ಮುಪ್ಪುಡಿ ಸ್ವಾಮಿ. ಹೊಟ್ಟೆಗೇನು ತಿನ್ನಲ್ಲ. ಶರೀರ ಬದುಕೊಂಡಿರೋದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಯೋಜನ ಒಪ್ಕೊಂಡು ಅಲ್ಲೂ ಕೂಡ ಅಭಿಮಾನ ಬಿಟ್ಟವನಾಗಿ ಅಲ್ಲೇನೋ ಸಿಕ್ಕಿರುವಂತ ಪದಾರ್ಥ ಯಾರೋ ತಗೊಂಡ್ರು ಮಾಡ್ರು, ತಟ್ಟೆ ಇಟ್ಕೊಂಡಿರ್ತಾನೆ, ಜಿಲೇಬಿ ಬೋಂಡ ಯಾರೋ ಕೈ ಬೋಂಡ ತಗೊಂಡ್ಬಿಟ್ರು ಅಥವಾ ಜಿಲೇಬಿ ತಗೊಂಡ್ಬಿಟ್ರು, ತಕ್ಕೋ ಅಷ್ಟ ಅದು ಯಾವನು ಗೊತ್ತಿಲ್ಲ, ಯಾವ ಕೈ ಬಿಟ್ಟಿಲ್ಲ ಅದು ಗೊತ್ತಿಲ್ಲ, ತಗೊಂಡ ಆಗಲ್ವಾ ನೋಡಿ. ಬಿಟ್ಟವನಾಗಿದ್ದು ಕರ್ಮವನ್ನು ಮಾಡುತ್ತಿದ್ದರೆ ಏನೇ ಒಂದು ಚೇಷ್ಟ ನಡೀತಿದ್ದೆ ದೇಹದಲ್ಲಿ, ಆ ದೇಹ ಚೇಷ್ಟಾ ನಿಮಿತ್ತವಾದ ಪಾಪವನ್ನ ಅನಿಷ್ಟವನ್ನ ಅವನು ಹೊಂದೋದಿಲ್ಲ. ಅವನಿಗೆ ಪುಣ್ಯವೂ ಹೊಂದಲ್ಲ, ಪಾಪ ಹೊಂದಲ್ಲ. ಅವನು ಭಿಕ್ಷಾಚರ್ಯ ಅದು ಪುಣ್ಯಕರ್ಮವೂ ಅಲ್ಲ, ಪಾಪಕರ್ಮವೂ ಅಲ್ಲ, ಯಾವ ಕರ್ಮವೂ ಅಲ್ಲ. ಹಾಗೆ ಅವನು ಸಂಚಾರ ಮಾಡಿ ಶಾಸ್ತ್ರದಲ್ಲಿ ಎಷ್ಟೋ ದೂರ ನಡೆದ್ರೆ ಒಂದು ಎಷ್ಟೋ ಕ್ರೋಶ, ಒಂದು ಪ್ರಾಯಶ್ಚಿತ್ತ ಹೇಳ್ತಾರೆ, ಪ್ರಾಜಾಪತ್ಯ ಪ್ರಾಯಶ್ಚಿತ್ತ ಅಂತ. ಅದು ಅವನೂ ಇಲ್ಲ. ಈ ಅಶುಚಿಕರಾದಿ ಪಾಪಗಳಿಗೆ, ಅಶುಚಿಕರ ಪಾಪವನ್ನು ಮಾಡ್ತಾರಲ್ಲ ಎಲ್ಲೆಲ್ಲ ಅವಕ್ಷಪಕ್ಷಣ ಅಸ್ಪೃಶ್ಯ ಇತ್ಯಾದಿಗಳಿಗೆ, ಒಂದು ಗೋಕಡೆಗೆ ಹೋಗಿ ನಡ್ಕೊಂಡ್ ಬನ್ನಿ, ಅಥವಾ ಯಾವ್ದೋ ಒಂದು ಕ್ಷೇತ್ರಕ್ಕೆ ಹೋಗಿ ನಡ್ಕೊಂಡ್ ಬಂದ್ಬಿಟ್ರೆ ಸಮಸ್ತ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ. ಪಾಪ ಹೋಗುತ್ತೆ. ಅದೇ ನನ್ ಮೂಲ ಹೋಗು, ಭಗವಂತ ನಾಮ ಮಾಡ್ಕೊಂಡು ಹೋಗು, ಶ್ರೀರಾಮ್ ಜಯ ಹೋಗು, ವ್ಯಾಪಾರ ಮಾಡ್ಕೊಂಡು ಅದೇನಿಲ್ಲಪ್ಪ. ಶ್ರೀರಾಮ್ ಜಯ ಜ್ಞಾಪ ಶ್ರೀರಾಮ್ ಜಯ ಅಂದ್ಕೊಂಡೇ ಹೋಗೋದು ಅವ್ರು ಹೇಳೋದವ್ರು. ನಾನು ಏನ್ ಹೇಳ್ಕೊಂಡು ಹೋಗ್ತೀರಾ ಅಂದ್ರೆ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಹೋಗ್ತೀನಿ. ಒಳ್ಳೇದು. ಅವ್ರು 40 ಕಿಲೋಮೀಟರ್ ನಡೀತಾರೆ, ಜನ ಓಡ್ತಾರೆ. ಇವಾಗ ಇದಕ್ಕೆ ಹೋಗಿದ್ದಾರೆ, ಕೊಯಂಬತ್ತೂರೆಲ್ಲ ಹೋಗಿದ್ದಾರೆ, ಅಲ್ಲಿಂದ ತಿರುವಣ್ಣಾಮಲ ಅವತ್ತೇ ಹೋದು 3 ದಿವಸ ತಲುಪಿದಂತೆ, 120 ಕಿಲೋಮೀಟರ್ ಬಿಟ್ಟಿರ್ತಾರೆ, ನಡೀತಾ ಇರ್ತಾರೆ. ಅಲ್ಲಿ ಒಬ್ಬ 2 ತಿಂಗಳು 3 ತಿಂಗಳು ಅಲ್ಲಿ ಇರ್ತಾರೆ. ಅಲ್ಲಿಂದ ಮತ್ತೆ ಕಾಕಿತ್ತಾರೆ. ಇವಾಗ ಇದಕ್ಕೆ ಹೋಗ್ತಾ ಇರ್ತಾರೆ, ರಮಣಿ ಇದಕ್ಕೆ. ಇವಾಗ ಇದಕ್ಕೆ ಹೋಗಿದ್ದಾರೆ, ಎಲ್ಲ ಚಿದಂಬರಂ ಹೋಗ್ತಾರೆ. ಚಿದಂಬರದಿಂದ ಆಮೇಲೆ ಕೊಯಂಬತ್ತೂರು ಹೋಗ್ತಾ ಇದ್ದಾರೆ. ಆಮೇಲೆ ಗೊತ್ತಿರುತ್ತೆ ಎಲ್ಲಿ ಹೋಗ್ತಿದೆ ಅಂತ. ಬಾಬಜ್ಜ ಬರಲ್ಲ ಅಂತ ಬೀಜಮ್ಮ, ಬಾಬಜ್ಜ ಬಂದಿಲ್ಲ ಅಂತ ಮಾಡಿದ್ರು. ಬಿಟ್ಟವನಾಗಿದ್ದು ಅನಿಷ್ಟ ರೂಪಂ ಪಾಪಂ ಬ್ರಹ್ಮಂಚ, ಅನಿಷ್ಟ ರೂಪವಾದ ಪಾಪವನ್ನು ಅದ ಧರ್ಮವನ್ನು ಹೊಂದಲ್ಲ, ಪಾಪವನ್ನು ಹೊಂದಲ್ಲ. ಯಾಕೆ ಧರ್ಮ ಹೊಂದಲ್ಲ? ಧರ್ಮ ಹೊಂದ ಏನ್ ತೊಂದರೆ ಅಂದ್ರೆ ಧರ್ಮೋಪಿ ಮುಮುಕ್ಷೋ ಕಿಲ್ಬಿಷಮೇವ ಬಂಧಾಪಾದಕತ್ವ. ಅದು ಮುಮುಕ್ಷು ಆದವನಿಗೆ ಧರ್ಮವೂ ಕೂಡ ಪಾಪವೇ. ಯಾಕೆಂದ್ರೆ ಜನ್ಮ ತಂದು ಕೊಡುತ್ತಲ್ಲ, ಆ ಬಂಧವನ್ನು ಉಂಟು ಮಾಡುತ್ತಲ್ಲ. ಬಂಧ ಅಂದ್ರೆ ಶರೀರಾಭಿಮಾನ, ಅದು ಶರೀರಾಭಿಮಾನ ತಂದು ಕೊಡುತ್ತೆ. ಒಟ್ಟು ಸೂಜಿ ಚಿನ್ನದಾದ್ರೆ ಏನು, ಕಬ್ಬಣದಾದ್ರೇನು, ಯಾವ್ದು ಚುಚ್ಕೊಂಡು ಕಣ್ಣು ಹೋಗುತ್ತೆ. ಅದ್ರಲ್ಲೇ ಅಲ್ಲ. ಬೇಡಿ ಹಾಕಿದ ಚಿನ್ನದ ಬೇಡಿ ಹಾಕಿದ್ರೆ ಬೇಡಿ ಚಿನ್ನದ ಬೇಡಿ ಅದು ಬೇಡಿ ಯಾಕೆ ಬೇಕು ಆ ಬಂಧನ? ಮುಕ್ತ ಸಂಘನಾಗಿ ಮುಕ್ತ ಬಂಧನ ಆಗಿರ್ಬೇಕೆ ಹೊರತು ಯಾವ ಬಂಧನಕ್ಕೂ ಸಿಕ್ಕಾಕಬಾರ್ದು. ದೇಹಾಭಿಮಾನವೇ ಬಂಧನ. ಅದನ್ನ ಬಿಟ್ಕೊಂಡು ಸ್ವರೂಪದಲ್ಲಿ ಇದ್ದು ತಸ್ಮಾತ್ ತಾಭ್ಯಾಂ ಮುಕ್ತೋ ಭವತಿ ಸಂಸಾರ ಮುಕ್ತೋ ಭವತಿ ತತ್ಸಹ. ಅದೆರಡರಿಂದಲೂ ಆ ಧರ್ಮಾಧರ್ಮಗಳೆಲ್ಲೂ ಬಿಡಬೇಕು ಅಂತಾನೆ. ಅಂದ್ರೆ ಸಂಸಾರದಿಂದಲೇ ಮತ್ ಹುಟ್ಟೋದು, ಪುಣ್ಯ ಪಾಪ ಸಂಬಂಧ, ಮತ್ತೆ ಲೌಕಿಕ ಈ ಸಂಬಂಧ, ಯಾವ ಸಂಬಂಧವನ್ನು ಇಟ್ಕೊಂಡಿರಲ್ಲ. ಎಲ್ಲವನ್ನು ಬಿಡುಗಡೆ ಹೋಗಿ ಯಾವ ನನಗನ್ಸೋದು ಏಕಾಂತದಲ್ಲಿ ಒಂದೇ ಜಾಗ ಎಂತೂ ಓಡೋದು ಬೇಡ. ಒಂದು ಏನೋ ಅಶನಕ್ಕೆ ಒಂದು ಇದಕ್ಕೆ ಅಷ್ಟೇ ಇಟ್ಕೊಂಡು ಅಷ್ಟೇ ಭಾಷೆಗೆ ಅರ್ಥ ಭಿಕ್ಷಿತ್ವಮೇವ ಅಂತಾರಲ್ಲ,
ಅದಕ್ಕೆ ಅಭಿಮಾನ ಬಿಟ್ಕೊಂಡವನಾಗಿ ಬರೀ ಹೇಯ ಸ್ಥಿತಿ ಮಾತ್ರ ಪ್ರಯೋಜನಕ್ಕೆ ಒಂದ್ ಕಡೆ ಇದ್ರೆ ಅವ್ನು ಓಡಾಡೋದು ಮುಖ್ಯ ಅಲ್ಲ, ಅವ್ನ ದೇಹ ಧರ್ಮ. ಆ ವಯಸ್ಸಾಗಿ ಇನ್ನೊಂದಾಗಿ ಓಡಾಡಕ್ಕಾಗದೆ ಇದ್ರೆ ಅಮೃತ ಬಾಲ್ಯದಲ್ಲೂ ಹಾಗೆ ಇದ್ರು, 16 ಹಾಗೆ ಇದ್ರು. ಹಾ ಪಾರ್ಥಿವ ಶರೀರ ಬಿಟ್ಟು ಬಂತು ಅಷ್ಟೇ. ಅವರು ಆ ಮಟ್ಟದಲ್ಲಿದ್ರೆ ಅದೇನು ಇವ ನಾವು ಅಷ್ಟೇ ಯಾವುದೋ ಒಂದು ಏಕಾಂತದಲ್ಲಿ ಇದಕ್ಕೆ ಯಾವುದು ಅದು ಆಶ್ರಮ ಇದೆ ಅಂತ ಆಗ್ತಾನೆ ಎಂದ್ರು. ಇವಾಗ ಚರ್ಚೆ ಮಾಡ್ತಿದ್ದಾರೆ ಶಾರೀರಂ ಕೇವಲಂ ಕರ್ಮ ಇತ್ಯತ್ರ ಕಿಂ ಶರೀರ ನಿರ್ವರ್ತಿಂ ಶಾರೀರಂ ಕರ್ಮ ಅಭಿಪ್ರೇತಂ ಆಹೋಶ್ಚಿತ್ ಶರೀರ ಸ್ಥಿತಿ ಮಾತ್ರ ಪ್ರಯೋಜನ ಶಾರೀರಂ ಕರ್ಮ ಇತಿ. ಹಿಂದೆ ಶರೀರ ಸ್ಥಿತಿ ಮಾತ್ರ ಪ್ರಯೋಜನ ಅಂತ ಹೇಳಿದ್ರು, ಅದನ್ನ ಸ್ಟ್ರೆಸ್ ಮಾಡಕ್ಕೆ ಒತ್ತಿ ಹೇಳಕೋಸ್ಕರ ಇನ್ನೊಂದು ಪ್ರಶ್ನೆ ಹಾಕೋತಾ ಇದ್ದಾರೆ. ಶಾರೀರಂ ಕರ್ಮ ಶರೀರದಿಂದ ಮಾಡುವ ಕೆಲಸ ಅಂತ ಅಷ್ಟೇ ಅರ್ಥ. ಶರೀರದಿಂದ ಮಾಡುವ ಕೆಲಸ ಅಂದ್ರೆ ಯಾವ ಕರ್ಮ ಮಾಡಿದ್ರು ಪರವಾಗಿಲ್ಲ, ಶರೀರದಿಂದ ಪಾಪ ಬರಲ್ಲ ಅಂತ ಹಾಗರ್ಸುವೋ, ಅದು ಶರೀರ ಸ್ಥಿತಿ ಮಾತ್ರಕ್ಕೋಸ್ಕರ ಮಾಡ್ತಾ ಇರೋ ಅಷ್ಟು ಕರ್ಮ ಮಾಡ್ತಿದ್ದೆ ಪಾಪ ಬರಲ್ಲ ಅಂತ ಅರ್ಥವೋ. ಶಾರೀರ ಅಂದ್ರೆ ಶರೀರ ಇದಂ ಶಾರೀರಂ, ಶರೀರದಿಂದ ನಡೆಯೋ ಎಲ್ಲಾ ಕರ್ಮವೂ ಶಾರೀರ. ಅದನ್ನ ಏನ್ ಮಾಡ್ತಿದ್ದು ಪಾಪ ಬರಲ್ಲ ಅಂತ ಹೇಳ್ತಾ ಇದ್ದಾನೋ, ಇಲ್ಲ ಶರೀರ ಬದುಕೊಂಡಿರೋಕೆ ಎಷ್ಟು ಬೇಕೋ ಅಷ್ಟು ಕರ್ಮ ಮಾಡ್ತಿದ್ದೆ ಪಾಪ ಬರಲ್ಲ ಅಂತ ಅರ್ಥವ. ಸಿಂಪಲ್ ಅದು. ಅದೇನೋ ಆ ಪ್ರಶ್ನೆ ಹಾಕೊಂಡು ಸ್ಥಿತಿ ಮಾತ್ರ ಪ್ರಯೋಜನ ಅಂತ ಹೇಳ್ಬೇಕು. ಏನ್ ಮಾಡುದು ಅದು ಮಾಡೋದೆಲ್ಲ ಮಾಡ್ಬಿಟ್ರೆ ಅದು ಪಾಪ ಮಾಡುದು ಪಾಪ ಬರಲ್ಲ ಅಂತಂದ್ರೆ ಅದು ವಿರುದ್ಧ ಆಗತ್ತೆ. ಪುಣ್ಯ ಮಾಡಿದ್ರೆ ಪಾಪ ಬರಲ್ಲ ಅಂದ್ರೆ ಅದು ಅಪ್ರಾಪ್ತ ನಿಷೇಧ ಆಗತ್ತೆ. ಪುಣ್ಯ ಮಾಡಿದ್ರೆ ಪಾಪ ಬರ್ತದೆ ಯಾರು ಹೇಳೋದೇ ಇಲ್ಲ. ಪಾಪ ಮಾಡಿದ್ರು ಪಾಪ ಬರಲ್ಲ ಶರೀರದಿಂದ ಅಂತಂದ್ರೆ ಅದು ಧರ್ಮಶಾಸ್ತ್ರಕ್ಕೆ ವಿರುದ್ಧ ಆಗುತ್ತೆ. ಅದು ಅರ್ಥ ಮಾಡಕ್ ಬರೋಲ್ಲ. ಸ್ಥಿತಿ ಮಾತ್ರ ಪ್ರಯೋಜನಕ್ಕಾಗಿ ನಿಂತ್ಕೊಂಡು ಹೊಂದತ್ತೆ. ಅದು ಪ್ರಶ್ನೆ ಹಾಕೋತಾ ಇದ್ದಾರೆ, ಏನು ಶರೀರದಿಂದ ಮಾಡುವ ಎಲ್ಲಾ ಕರ್ಮವನ್ನು ಶಾರೀರಿಕ ಕರ್ಮ ಅಂತ ಅರ್ಥ ಮಾಡಿ ಅದನ್ನ ಪಾಪ ಬರಲ್ಲ ಅಂತ ಅರ್ಥ ಮಾಡೋಣ, ಶರೀರ ಸ್ಥಿತಿ ಮಾತ್ರಕ್ಕೋಸ್ಕರ ಮಾಡುವಷ್ಟು ಕರ್ಮವನ್ನು ಮಾಡ್ತಿದ್ದೆ ಪಾಪ ಬರಲ್ಲ ಅಂತ ಅರ್ಥ ಮಾಡೋಣ ಅಂತ ಪ್ರಶ್ನೆ. ಅದಕ್ಕೆ ಏಕದಶಿಯನ್ನ ಯಾವ್ದಾದ್ರು ಏನು ನಿಮ್ಗೆ ಕಿಂಚಾತಃ ಅಂದ, ಯಾವ್ದಾದ್ರು ಏನೋ ಯದಿ ಶರೀರ ನಿರ್ವರ್ತಿಂ ಶಾರೀರ ಕರ್ಮ ಯದಿ ವಾ ಶರೀರ ಸ್ಥಿತಿ ಮಾತ್ರ ಪ್ರಯೋಜನ ಶಾರೀರ ಇದೆ. ಶರೀರದಿಂದ ಮಾಡುವ ಎಲ್ಲಾ ಕರ್ಮವನ್ನು ಶಾರೀರ ಕರ್ಮ ಅಂತಂದ್ರೆ ನಿಮ್ಗೆ ಏನ್ ತೊಂದ್ರೆ? ಅಥವಾ ಶರೀರ ಸ್ಥಿತಿ ಮಾತ್ರ ಕಷ್ಟಕ್ಕೆ ಅಷ್ಟೇ ಕರ್ಮ ನೋಡ್ಸ್ಕೊಂಡು ಮಾಡ್ತಾ ಇದ್ರೆ ಅಂತ ಅರ್ಥ ಮಾಡಿದ್ರೆ ಏನ್ ವಿಶೇಷ? ನಿಮ್ಗೇನ್ ಲಾಭ? ಶಾರೀರಿಕ ಕರ್ಮನಿಗೆ ಶರೀರ ಇದಂ ಶಾರೀರ ಮತ್ತು ತಜ್ಜಿತ ಪ್ರತ್ಯಯ. ಶರೀರದ ನಡೆಯೋದೆಲ್ಲವೂ ಶಾರೀರ ಆಗತ್ತೆ. ಶರೀರ ಸ್ಥಿತಿ ಮಾತ್ರವನ್ನು ಶಾರೀರ ಅಂತ ಮಾಡ್ಬೋದು. ಶರೀರ ಮಾಡೋದೆಲ್ಲಾನು ದೊಡ್ಡದಲ್ಲೂ ಶರೀರ ಸ್ಥಿತಿ ಸೇರೋಯ್ತು. ಶರೀರ ಸ್ಥಿತಿ ಮಾತ್ರದಲ್ಲಿ ಎಲ್ಲ ಮಾಡೋದ್ರಲ್ಲಿ ಸೇರೋಲ್ಲ. ಅಗ್ನಿಹೋತ್ರಾದಿಗಳ ಶರೀರ ಸ್ಥಿತಿ ಮಾತ್ರ ಕರ್ಮ ಆಗೋಲ್ಲ. ಅಥವಾ ಬೇರೆ ಲೌಕಿಕ ಕರ್ಮವೂ ಶರೀರ ಸ್ಥಿತಿ ಮಾತ್ರ ಪ್ರಯೋಜನ ಆಗೋಲ್ಲ. ಶರೀರ ಸ್ಥಿತಿ ಮಾತ್ರ ಪ್ರಯೋಜನ ಅಂತ ಅಷ್ಟೇ ಮಾಡಿದ್ರೆ ತುಂಬಾ ಸಂಕೋಚ ಮಾಡ್ದಂಗೆ ಆಗುತ್ತೆ ಶಾರೀರಿಕ ಕರ್ಮಕ್ಕೆ. ಶರೀರದಿಂದ ನಡೆಯೋ ಎಲ್ಲಾ ಕರ್ಮವನ್ನು ಶಾರೀರಿಕ ಕರ್ಮ ಆಗಿ ಇಟ್ಕೊಂಡ್ಬಿಟ್ರೆ ಜ್ಞಾನಿನ ಹೋಗಕ್ಕೆ, ಜ್ಞಾನಿ ಆದ್ಮೇಲೆ ಶರೀರ ಏನಾದ್ರು ಮಾಡ್ಲಿ ಅಂತ ಹೇಳಿದ ದೇಂದ್ರ ಅರುಣ್ ಮುಖಾನ್ಯತಿ ಸಾಲಾದಕ್ಕೆ ಬೆಪ್ರಾಯಚನ್ ತ್ರಿಶೇಷಾಣಂ ರಾಷ್ಟ್ರ ಮಹಾನಂ. ಮೂರ್ತಲ ಇರುವಂತಹ ತೊಟ್ಟು ಕೊಂದೆ, ನಂಗೇನು ಆಗ್ಲಿಲ್ಲ. ಆಮೇಲೆ ಈ ವೇದಾಂತ ವಿಚಾರ ಹಿಡಿಯತಕ್ಕಂಥ ಸನ್ಯಾಸಿಗಳನ್ನೆಲ್ಲ ಕೊಂದ್ಬಿಟ್ಟು ತೋಳಕ್ ಹಾಕ್ಬಿಟ್ಟೆ, ಆದ್ರೂ ನನಗೇನು ಪಾಪ ಬರ್ಲಿಲ್ಲ, ಒಂದು ಕೂದಲು ಕೂಡ ಸೋಂಕ್ಲಿಲ್ಲ ಅಂತ ಆ ರೀತಿ ಅರ್ಥ ಮಾಡೋಣ ಅಂತ ಒಂದು. ಅದ್ ಮಾಡ್ಲೇಬೇಕು ಅಂತ ಅನ್ನಕ್ಕಾಗಲ್ಲ. ಜ್ಞಾನಿಗಳು ಅದನ್ನ ಮಾಡ್ಬೇಕು ಅಂತ ಅನ್ನಕ್ಕಾಗತ್ತಾ? ಅದು ಹೊಂದಲ್ಲ ಅದು. ಅದಕ್ಕೆ ಯಾವ್ದಾದ್ರು ಏನು ಉಚ್ಯತೆ ಯದಾ ಶರೀರ ನಿರ್ವರ್ತ್ಯಂ ಕರ್ಮ ಶಾರೀರಂ ಅಭಿಪ್ರೇತಂ ಸ್ಯಾತ್ ತದಾ ದೃಷ್ಟಾದೃಷ್ಟ ಪ್ರಯೋಜನಂ ಕರ್ಮ ಪ್ರತಿಷಿದ್ಧಮಪಿ ಶರೀರೇಣ ಕುರ್ವನ್ ಆಪ್ನೋತಿ ಕಿಲ್ಬಿಷಮಿತಿ ಬ್ರುವತಃ ವಿರುದ್ಧಾಭಿಧಾನಂ ಪ್ರಸಜ್ಜೇತ. ಯಾವ್ದಾದ್ರೆ ಏನು ಅರ್ಥ ಮಾಡಿದ್ರೆ ಶರೀರದಿಂದ ಉಂಟಾಗುವುದೆಲ್ಲ ಶಾರೀರಿಕ ಕರ್ಮ ಅಂತ ಅರ್ಥ ಮಾಡ್ಬಿಟ್ರೆ, ಆ ರೀತಿ ಅಭಿಪ್ರಾಯ ಭಗವಂತನಿಗೆ ಇದೆ ಅಂತ ಆಗ್ಬಿಟ್ರೆ, ದುಷ್ಟ ಪ್ರಯೋಜನಕ್ಕಾಗಿ ಅದೃಷ್ಟ ಪ್ರಯೋಜನಕ್ಕಾಗಿ ಕರ್ಮ ಮಾಡ್ತಾರಲ್ಲ, ಆ ಕರ್ಮಗಳಲ್ಲಿ ದುಷ್ಟ ಪ್ರಯೋಜನ ಆಯ್ತು. ಅದನ್ನ ಪ್ರತಿಷಿದ್ಧ ಕರ್ಮ ಇದೆಯಲ್ಲ, ದುಷ್ಟ ಪ್ರಯೋಜನಕ್ಕಾಗಿ ಪ್ರತಿಷಿದ್ಧ ಕರ್ಮ ಮಾಡೋದು, ಕೊಲೆ ಮಾಡೋದು, ಅತ್ಯಾಚಾರ ಮಾಡೋದು, ದುರಾಚಾರ ಮಾಡೋದು, ಆ ಕರ್ಮ ಮಾಡ್ತಿದ್ರು ಕೂಡ ಪಾಪ ಬರಲ್ಲ ಅಂತ ಅಂದ್ಬಿಟ್ರೆ ಅದು ವಿರುದ್ಧಾರ್ಥ ಆಗ್ಬಿಡುತ್ತೆ. ಅತ್ಯಾಚಾರ, ಕೊಲೆ, ಸುಲಿಗೆ, ಮೋಸ, ವಂಚನೆ ಮಾಡಿದ್ರು ಅವನು ಪಾಪ ಬರಲ್ಲ ಅಂತ ಅರ್ಥ ಮಾಡಿದ್ರೆ ಅದು ಅಧಿಕ ಪ್ರಸಂಗ ಅದೇ.
ತತ್ವಜ್ಞಾನಿಗೆ ಆ ಫಲದಿಂದ ಬರಲ್ಲ ಅಂತ ಅರ್ಥ ಮಾಡೋಣ ಅಂತಂದ್ರೆ ಅದನ್ನ ಮಾಡಲ್ಲ ಅವನು. ಮುಮುಕ್ಷುವೇ ದುರಾಚಾರ ಮಾಡಲ್ಲ, ಅನಾಚಾರ ಮಾಡಲ್ಲ. ತತ್ವಜ್ಞಾನಿ ಅನಾಚಾರ ದುರಾಚಾರ ಮಾಡ್ತಾನೆ ಅಂತ ಅದು ಕೈ ಬಂದಿದೆ. ಇನ್ನು ಅಕಸ್ಮಾತ್ ತತ್ವಜ್ಞಾನಿ ಆಗಿ ಧರ್ಮ ಅವಲೇಪ ಒಂದು ಗರ್ವದಿಂದ ನಾನು ತತ್ವಜ್ಞಾನಿ, ಬ್ರಹ್ಮಜ್ಞಾನಿ, ನಂಗೇನು ಆಗಲ್ಲ ಅಂತ ಹೇಳ್ಬಿಟ್ಟು ಅವನೇನಾದ್ರು ಪ್ರತಿಷಿದ್ಧ ಕರ್ಮ ಮಾಡ್ದ ಅಂದ್ರೆ ನರಕಪಾತವಾಗತ್ತೆ ಅವನಿಗೆ. ತತ್ವಜ್ಞಾನ ಅಂತೂ ಇಲ್ಲ, ಆ ದುರಾಚಾರಕ್ಕೆ ನರಕಪಾತವಾಗತ್ತೆ ಅಷ್ಟ. ಅದೇನ್ ಮಾಡಿದ್ರು ಅವನು ದಕ್ಕಿಸ್ಕೋಕಾಗ ವಿರುದ್ಧ ಆಗುತ್ತೆ. ಇನ್ನು ಶಾಸ್ತ್ರೀಯಂಚ ಕರ್ಮ ದೃಷ್ಟಾವಿಷ್ಟ ಪ್ರಯೋಜನ ಶರೀರೇಣ ಕುರ್ವನ್ ಆಪ್ನೋತಿ ಕಿಲ್ಬಿಷಮಿಚ್ಚಪಿ ಬ್ರುವತಃ ಅಪ್ರಾಪ್ತ ಪ್ರತಿಷೇಧ ಪ್ರಸಂಗ. ಅಲ್ಲ, ಶಾರೀರ ಕರ್ಮ ಅಂದ್ರೆ ಪ್ರತಿಷಿದ್ಧ ಕರ್ಮ ಅಲ್ಲ, ಶಾಸ್ತ್ರ ವಿಹಿತವಾದ ಅಗ್ನೋತ್ತಾದಿ ಕರ್ಮಗಳನ್ನ ದೃಷ್ಟಾದೃಷ್ಟ ಪ್ರಯೋಜನಕ್ಕಾಗಿ ಮಾಡುತ್ತಿದ್ರೆ ಅವನು ಪಾಪ ಬರಲ್ಲ ಅಂತಂದ್ರೆ ಅದ್ ಬರುತ್ತೆ ಅಂತ ಲೋಕದ ಪ್ರಸಂಗ ಇಲ್ಲ. ಅದು ಅಪ್ರಾಪ್ತ ಪ್ರತಿಷೇಧ. ಯಾರು ಬರುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಎಲ್ಲಾದ್ರೂ ಅದು ಬರುತ್ತೆ, ಪಾಪ ಅಗ್ನೋತ್ತಾದಿ ಕರ್ಮ ಮಾಡಿದ್ರೆ ಪಾಪ ಬರುತ್ತೆ ಅಂತ ಆಗಿದ್ರೆ ಅದು ಇವನಿಗೆ ಬರಲ್ಲ ಅಂತ ಏನೋ ಒಂದು ಹೇಳ್ಬೋದಾಗಿತ್ತು. ಲೋಕದಲ್ಲೂ ಶಾಸ್ತ್ರದಲ್ಲೂ ಶಾಸ್ತ್ರೀಯ ಕರ್ಮ ಮಾಡೋರಿಗೆ ಪಾಪ ಬರುತ್ತೆ ಅನ್ನೋ ನಂಬಿಕೆ ಇಲ್ಲವೇ ಇಲ್ಲ, ಪ್ರಸಂಗವೇ ಇಲ್ಲ. ಅದನ್ನ ಅಲ್ಲಗಳೇ ಅರ್ಥ ಇಲ್ಲ, ಅದನ್ನ ಅಲ್ಲಗಳೇ ಬೇಕಾಗಿಲ್ಲ. ಆದ್ರಿಂದ ಅದು ಹೊಂದೋದಿಲ್ಲ. ಇದೇ ನಾಣ್ಯ ಸುಗುಣಿಗೆ ಕರ್ಮ ಕುರ್ವನ್ ಇತಿ ವಿಶೇಷಣಾತ್ ಕೇವಲ ಶಬ್ದ ಪ್ರಯೋಗಾಚ್ಚ ವಾಂಗ್ಮನಸ ನಿರ್ವರ್ತನ್ ಕರ್ಮ ಇತಿ ಪ್ರತಿಷೇಧ ವಿಷಯಂ ಧರ್ಮಾಧರ್ಮ ಶಬ್ದವಾಚ್ಯಂ ಕುರ್ವನ್ ಪ್ರಾಪ್ನೋತಿ ಕಿಲ್ ವಿಷಯಂ ಇತ್ಯುಕ್ತಂ ಸ್ಯಾತ್. ಅದು ಬೇರೆ ಆಗಿದೆ, ಅರ್ಥಾದರ್ಥ. ಈಗ ಶಾರೀರಂ ಕೇವಲಂ ಕರ್ಮ ಅಂತ ಹೇಳೋದ್ರಿಂದ ಕೇವಲ ಶಬ್ದ ಇದೆ, ಶಾರೀರ ಶಬ್ದ ಇದೆ. ಶರೀರದಿಂದ ಮಾತ್ರ ಕರ್ಮಗಳನ್ನ ಮಾಡುತ್ತಿದ್ದ ಪಾಪ ಬರಲ್ಲ ಅಂತಂದ್ರೆ ವಾಂಗ್ಮನಸ್ಸುಗಳಿಂದ ಮಾಡುವಂತಹ ಶಾಸ್ತ್ರ ಇದೆಯಲ್ಲ, ಆ ಧರ್ಮ ಶಬ್ದ ಕರ್ಮ, ಅದನ್ನು ಮಾಡುತ್ತಿದ್ರೆ ಪಾಪವನ್ನು ಪಡ್ಕೊಳ್ತಾನೆ ಬೇರೆ ಹೇಳ್ದಂಗ ಆಗುತ್ತೆ. ವಾಕ್ಯದಿಂದಲೂ ಮನಸ್ಸಿನಿಂದಲೂ ದೃಷ್ಟಾದೃಷ್ಟ ಪ್ರಯೋಜನವಾಗಿ ಏನಾದ್ರು ಕರ್ಮ ಮಾಡುತ್ತಿದ್ರೆ ಅದರಿಂದ ಪಾಪ ಬರುತ್ತೆ ಅವನಿಗೆ. ಶರೀರದಿಂದ ಮಾಡದೆ ಬರಲ್ಲ, ವಾಕ್ಕು ಮನಸ್ಸಿಂದ ಮಾಡದೆ ಬರುತ್ತೆ ಅಂತ ಆಗುತ್ತೆ. ಅದು ವಿರುದ್ಧ. ಅದು ಶಾಸ್ತ್ರೀಯವಾದದ್ದಾದ್ರೆ ಬರುತ್ತೆ ಅಂದ್ರೆ ವಿರುದ್ಧ, ಹೌದಲ್ಲ. ಇನ್ನು ಅದು ಬರುತ್ತೆ ಅಂದ್ರೆ ಶಾಸ್ತ್ರ ವಿರುದ್ಧ ಆಗುತ್ತೆ. ಇನ್ನು ವಿರುದ್ಧ ಮಾಡಿದ್ರೆ ಬರುತ್ತೆ, ಇದು ಪ್ರಸಿದ್ಧವಾಗಿ ಇದೆ, ಅದು ಬಂದೇ ಬರುತ್ತೆ. ಶಾಸ್ತ್ರೀಯ ಮಾಡಿದ್ರೆ ಪಾಪ ಬರುತ್ತೆ ಅಂತಂದ್ರೆ ಅದು ಪಾಪ ಬರಲ್ಲ ಅಂದ್ರೆ ಅಪ್ರಾಪ್ತ ಪ್ರಸಿದ್ಧ ಆಗುತ್ತೆ. ಪುಣ್ಯ ಬರುತ್ತೆ ಅಂತಂದ್ರೆ ಅದು ಗೊತ್ತೇ ಇರೋದೇ ಅದನ್ನ ಹೇಳ್ಬೇಕಾಗಿಲ್ಲ. ಪ್ರಸಿದ್ಧ ಮಾಡಿದ್ರು ಬರಲ್ಲ ಅಂತಂದ್ರೆ ಅದು ಶಾಸ್ತ್ರ ವಿರುದ್ಧ ಆಗುತ್ತೆ. ವಾಂಗ್ಮನಸ್ಸು ಅದು ಶರೀರ ವಾಕ್ಕು ಮನಸ್ಸು ಮೂರು ಮಾಡ್ಕೊಂಡು ಕೇವಲ ಶಾರೀರ ಅಂತ ಇರೋದ್ರಿಂದ ಅದನ್ನ ಮಾಡಿದ್ ಬರಲ್ಲ ಅಂತಂದ್ರೆ ಇದನ್ನ ಮಾಡಿದ್ ಬರುತ್ತೆ ಅಂತಂದ್ರೆ ಶಾಸ್ತ್ರೀಯವಾಗಿ ಮಾಡಿದ್ರೆ ಬರುತ್ತೆ ಅಂತಂದ್ರೆ ಅದು ವಿರುದ್ಧ ಆಗುತ್ತೆ. ಶಾಸ್ತ್ರೀಯವಾಗಿ ಮಾಡಿದ್ರೆ ಬರಲ್ಲ ಅಂತಂದ್ರೆ ಅದು ಅಪ್ರಾಪ್ತ ಪ್ರತಿಷೇಧ ಆಗುತ್ತೆ. ತತ್ರಾಪಿ ವಾಗ್ಮನಸಾಭ್ಯಾಂ ವಿಹಿತಾನುಷ್ಠಾನ ಪಕ್ಷೇ ಕಿಲ್ಬಿಷ ಪ್ರಾಪ್ತ ವಚನಂ ವಿರುದ್ಧಮಾಪದ್ಯತೆ. ಅಲ್ಲೂ ಆ ವಾಕ್ಕು ಮನಸ್ಸುಗಳಿಂದ ಶಾಸ್ತ್ರದಲ್ಲಿ ವಿಧಾನ ಮಾಡಿದ್ದಾಗಿರೋ ಕರ್ಮವನ್ನು ಮಾಡ್ತಾ ಇದ್ರೆ ಕಿಲ್ಬಿಷವನ್ನ ಪಾಪವನ್ನು ಪಡ್ಕೊಳ್ತಾನೆ ಅಂದ್ರೆ ಅದು ವಿರುದ್ಧ ಆಗುತ್ತೆ. ಶಾಂಡಿಲಿ ವಿದ್ಯೋಪಾಸನೆ ಮಾಡ್ತಿದ್ರೆ, ವೇದ ಪಾರಾಯಣ ಮಾಡ್ತಿದ್ರೆ, ಭಜನೆ ಮಾಡ್ತಿದ್ರೆ ಪಾಪ ಬರುತ್ತೆ ಅಂದ್ರೆ ಅದು ವಿರುದ್ಧವಾಗುತ್ತೆ. ಅದ್ಯಾರು ಒಪ್ಪಲ್ಲ. ಅಲ್ಲ, ಅದು ಬಹಳ ಸಿಂಪಲ್ ಅಪ್ಪ. ಇದಕ್ಕೆ ಯಾಕೆ ಇಷ್ಟೊಂದು ಚರ್ಚೆ ಮಾಡ್ತಿದ್ರಪ್ಪ ಅಲ್ವಾ? ಶಾರೀರಿಕ ಕೇವಲ ಕರ್ಮಗಳನ್ನ ಪ್ರಯೋಜನವಾಗ ಶರೀರ ಮಾತ್ರ ಪ್ರಯೋಜನ ನಡ್ಸೇ ಹೊಂದೋದೇ ಹೊರತು ಶರೀರದಿಂದ ಮಾಡುವ ಎಲ್ಲಾ ಕರ್ಮವಂತಾಗ್ಲಿ ಅದು ಬೇರೆಯಿಂದ ಮಾಡಿದ್ದೆ ಬರುತ್ತೆ ಅನ್ನೋ ವಿಚಾರವಾಗ್ಲಿ ಅದು ಅರ್ಥ ಆಗತ್ತ. ಅದು ಜ್ಞಾನಿ ಆಗ್ಬಿಟ್ಟು ಯಾವ ಕರ್ಮ ಮಾಡಿದ್ರು ಏನು ಆಗಲ್ಲ ಅಂತ ಯಾರು ಆತರ ಅರ್ಥ ಮಾಡ್ಕೊಂಡ್ಬಿಟ್ರೆ ಅನ್ನೋದಕ್ಕೆ ಕ್ಲಿಯರ್ ಮಾಡಿ. ಅಂದ್ರೆ ದೇಹ ಬಿಟ್ಟು ಯಾವ್ದು ಏನ್ ಮಾಡಿದ್ರು ಏನು ಆಗಲ್ಲ ಅಂತ ಆತರ ಅದು ಅಧಿಕ ಪ್ರಸಂಗ, ಅದು ಅತಿ ಪ್ರಸಂಗ ಆಗುತ್ತೆ. ಅದು ಅರ್ಥ ಮಾಡ್ಕೊಂಡ್ರೆ ಪ್ರತಿಷಿದ್ಧ ಸೇವಾ ಪಕ್ಷೇಪಿ ಭೂತಾರ್ಥವಾದ ಮಾತ್ರ ಅನರ್ಥಕಂ ಸ್ಯಾತ್. ಪ್ರತಿಷಿದ್ಧವಾದದ್ದನ್ನು ಸೇವೆ ಮಾಡಿದಾಗ ಅದ ಆ ಪಕ್ಷದಲ್ಲಿ ಅದು ಇದ್ದದನ್ನ ಹೇಳ್ತಾ ಇದ್ದಾನೆ ಅಂತ ಹೇಳ್ದಂಗ ಆಗುತ್ತೆ. ಅಂದ್ರೆ ಪಾಪವನ್ನು ಪಡ್ಕೊಳ್ತಾನೆ ಅಂತಂದ್ರೆ ಪಾಪ ಪಡ್ಕೊಂಡೇ ಪ್ರಸಿದ್ಧ ಸೇವೆ ಮಾಡಿ ಪಾಪ ಪಡ್ಕೊತ ಲೋಕ ಪ್ರಸಿದ್ಧವಾಗೇ ಇದೆ, ಇದ್ದದನ್ನೇ ಹೇಳ್ಕೊತಾನೆ ಅಂತ ಆಗುತ್ತೆ. ಪ್ರಸಿದ್ಧ ಮಾಡುದು ಪಾಪ ಬರಲ್ಲ ಅಂದ್ರೆ ಶಾಸ್ತ್ರ ವಿರುದ್ಧ ಆಗುತ್ತೆ. ಪ್ರಸಿದ್ಧ ಮಾಡಿದ್ರೆ ಪಾಪ ಪಡ್ಕೊಳ್ತಾನೆ ಅಂದ್ರೆ ಅದನ್ನೇನು ಹೇಳ್ಬೇಕಾಗಿಲ್ಲ, ಪಾಪ ಬಂದೇ ಬರುತ್ತೆ. ಶ್ಲೋಕದಲ್ಲೇ ಯಥಚಿತ್ತಾತ್ಮ ಅಂತ ಕೊಟ್ಟಿದಾಗ
ಹಾ ಲೋಕದಲ್ಲೇ ಯಥ ಚಿತ್ತಾತ್ಮ ಅಂತ ಕೊಟ್ಬಿಟ್ಟು ಚಿತ್ತ ಅನ್ನೋದಕ್ಕೆ ಇಂದ್ರಿಯ, ಆತ್ಮ ಅನ್ನೋದಕ್ಕೆ ದೇಹ ಅಂತ ಕೊಟ್ಮೇಲೆ ಕೇವಲ ಶಾರೀರಂ ಕರ್ಮ ಅನ್ನೋವಾಗ ಈ ಪ್ರಶ್ನೆನೇ ಬರಲ್ಲ ಅಲ್ವಾ ಗುರುಗಳೇ? ಖಂಡಿತ ಬರಲ್ಲ. ಬೇಡ ಅಲ್ಲೇ ಶ್ಲೋಕದಲ್ಲೇ ಹತೋಟಿ ಇಟ್ಕೊಂಡವನು ತಂದ್ಮೇಲೆ ಹತೋಟಿ ಇಟ್ಕೊಂಡು ಯಾಕೆ ಕೆಟ್ಟ ಕೆಲಸ ಮಾಡ್ತಾನೆ? ಯಥಚಿತ್ತಾತ್ಮನು ಶಾರೀರಿಕ ಕರ್ಮ ಮಾಡ್ತಾನೆ ಅಂದ್ರೆ ವಿಧಿಸಿದ್ಧ ಕರ್ಮವನ್ನು ಮಾಡಲ್ಲ, ವಿಹಿತ ಕರ್ಮವನ್ನು ಮಾಡಕ್ ಹೋಗಲ್ಲ. ಕೃತಕೃತ್ಯ ಅವನು ಕೃತಾರ್ಥ ಕೃತಕೃತ್ಯ ಅಗ್ನಿಹೋತ್ರಾದಿಗಳು ಮಾಡಲ್ಲ, ಯಾವುದೇ ವ್ಯವಹಾರ ಬಿಸಿನೆಸ್ ಮಾಡಕ್ ಹೋಗಲ್ಲ. ಕೇವಲ ಶಾರೀರಂ ಕರ್ಮಾಗಿ ಇಷ್ಟೊಂದು ವಿಶ್ಲೇಷಣೆ ಬೇಡವೇ ಬೇಡ, ಅಲ್ಲೇ ಅಷ್ಟನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಹೌದು, ಯಥಚಿತ್ತಾತ್ಮ ಅಂಶವನ್ನ ಬಿಟ್ಕೊಂಡು ಕೇವಲ ಶಾರೀರಿಕ ಕರ್ಮ ಅನ್ನೋ ಪದವನ್ನು ಅಷ್ಟನ್ನ ಇಟ್ಕೊಂಡು ಜಗ್ತಾ ಇದ್ದಾರೆ ಭಾಷೆಗಳು. ಯದಾ ತೂ ಶರೀರ ಸ್ಥಿತಿ ಮಾತ್ರ ಪ್ರಯೋಜನ ಶಾರೀರಂ ಕರ್ಮ ಅಭಿಪ್ರೇತಂ ಭವೇತ್ ತದಾ ದುಷ್ಟ ಪ್ರಯೋಜನ ಕರ್ಮ ಗಮ್ಯಂ ಶರೀರ ವಾಂಗ್ಮನಸ ನಿರ್ವರ್ತ್ಯಂ ಅನ್ಯತ್ ಅಕುರ್ವನ್ ಧೈರೇವ ಶರೀರಾದಿಭಿಃ ಶರೀರ ಸ್ಥಿತಿ ಮಾತ್ರ ಪ್ರಯೋಜನಂ ಕೇವಲ ಶಬ್ದ ಪ್ರಯೋಗಾತ್ ಅಹಂಕರೋಮಿ ಅಭಿಮಾನವರ್ಜಿತಂ ವರ್ಜಿತಃ ಶರೀರಾದಿ ಚೇಷ್ಟಾ ಮಾತ್ರಂ ಲೋಕದೃಷ್ಟ್ಯಾ ಕುರ್ವನ್ ನಾಪ್ನೋತಿ ಕಿಲ್ಬಿಷಂ. ಲೋಕದೃಷ್ಟ್ಯಾ ಕುರ್ವನ್ ಹಾಕಿದ್ದಲ್ಲ, ಅವನ್ ಮಾಡ್ತಾನೆ ಇರಲ್ಲ, ಜನ ದೃಷ್ಟಿಯಿಂದ ಕರ್ಮ ಮಾಡ್ತಿದ್ದಾನೆ ಅಂತ ಪಾಪ ಬರಲ್ಲ. ಅಲ್ಲ, ಶರೀರ ಸ್ಥಿತಿ ಮಾತ್ರ ಪ್ರಯೋಜನಕ್ಕಾಗಿ ಮಾಡುವನಿಗೆ ಪಾಪದ ಪ್ರಸಂಗ ಹೆಂಗ್ ಬರುತ್ತೆ? ಅಲ್ಲ, ಯಾರಿಗೆ ಶರೀರ ಸ್ಥಿತಿ ಮಾತ್ರ ಅಷ್ಟೇ ಇದೆಯೋ ಅಷ್ಟನ್ನು ಇಟ್ಕೊಂಡು ಕೆಲಸ ಮಾಡಿದವನಿಗೆ ಪಾಪ ಪ್ರಸಂಗ ಬರೋಕ್ ಸಾಧ್ಯವೇ ಇಲ್ಲಪ್ಪ, ಬರೋದಕ್ಕೆ ಬಂದರ್ಭವೇ ಇಲ್ಲಪ್ಪ. ಏನ್ ಭೂತಸ್ಯ ಕಿಲ್ಬಿಷಂ ಸಂಸಾರ ಮತ್ತೆ ಹುಟ್ಟಲ್ಲ ಅಂತ. ಓ ಮುಂದಕ್ಕ ಜನ್ಮಾಂತ ಪಡ್ಕೊಳ್ಳಲ್ಲ ಕೆಲಸ ಮಾಡೋದು ಅಲ್ವಾ? ಯಾವಾಗಲಾದರೂ ಶರೀರ ಸ್ಥಿತಿ ಮಾತ್ರ ಪ್ರಯೋಜನ, ಶರೀರ ಬದುಕೊಂಡಿರೋದು ಅಷ್ಟೇ ಪ್ರಯೋಜನ ಇಟ್ಕೊಂಡು ಶಾರೀರಿಕ ಕರ್ಮ ಅಂತ ಅಭಿಪ್ರಾಯ ಮಾಡ್ಕೊಳ್ತೀವೋ ಆಗ ದುಷ್ಟ ಅದೃಷ್ಟ ಪ್ರಯೋಜನಕ್ಕಾಗಿರುವ ಕರ್ಮ ಏನಿದೆ ಅದು ವಿಧಿ ಮತ್ತು ಪರಿಷೇಧದಿಂದ ತಿಳಿದು ಬರುವಂತಹ ಕರ್ಮ. ಪರಿಷೇಧದಿಂದ ದುಷ್ಟಾದೃಷ್ಟ ಪ್ರಯೋಜನ ಅಂದ್ರೆ ಇದೆ, ಅದೃಷ್ಟ ಪ್ರಯೋಜನ ನರಕ, ಪರಿಷೇಧದಿಂದ ದುಷ್ಟ ಪ್ರಯೋಜನ ಅಂತಂದ್ರೆ ಆ ತತ್ಕಾಲದಲ್ಲಿ ಇಂದ್ರಿಯ ಸುಖ. ಅದು ಶರೀರ ವಾಕ್ಕು ಮನಸ್ಸುಗಳನ್ನು ಮಾಡುವ ಉಂಟಾಗುವಂಥದ್ದು. ಉಂಟಾಗುವ ಆ ಕರ್ಮವನ್ನ ಅನ್ಯದ ಕುರು ಯಾವುದೊಂದನ್ನು ಮಾಡದೆ, ಹೇ ಸ್ಥಿತಿ ಮಾತ್ರ ಪ್ರಯೋಜನ ಬಿಟ್ಟು ಬಾಕಿ ಯಾವುದನ್ನು ಮಾಡದೆ ಅದೇ ಶರೀರ ವಾಕ್ಕು ಮನಸ್ಸುಗಳಿಂದ ಶರೀರಾದಿಗಳಿಂದ ಶರೀರ ಸ್ಥಿತಿ ಮಾತ್ರ ಪ್ರಯೋಜನವಾಗಿರುವ ಕರ್ಮವನ್ನ ಅಲ್ಲೂ ಕೇವಲ ಶಬ್ದ ಪ್ರಯೋಗ ಮಾಡಿರೋದ್ರಿಂದ ಅಲ್ಲೂ ನಾನ್ ಮಾಡ್ತಾ ಇದ್ದೀನಿ ಅನ್ನೋ ಅಭಿಮಾನವನ್ನು ಬಿಟ್ಕೊಂಡವನಾಗಿ ಕೇವಲ ಶಬ್ದ ಅದನ್ನು ಹೇಳ್ತಾ ಅಂತ ಇದ್ದಾರೆ. ಭಿಕ್ಷಾ ಮಾಡುವಾಗಲೂ ನಾನ್ ಮಾಡ್ತಾ ಇದ್ದೀನಿ ಅಂತ ಅಭಿಮಾನ ಇಲ್ಲ, ಅಶನಮೋಷನಾದಿಗಳಲ್ಲೂ ಅವ್ನಿಗೆ ಯಾವ ಅಭಿಮಾನವೂ ಇಲ್ಲ. ಅದು ಅಭಿಮಾನ ಬಾಧೆ ಆಗಿದೆಯಲ್ಲ, ವಿದ್ಯೆಯೇ ಹೋದ್ಮೇಲೆ ಇಂದ ಅಭಿಮಾನ ಬರ್ತದೆ ಅವನಿಗೆ. ಸಮ್ಯಜ್ಞಾನ ಮಿಥ್ಯಾಜ್ಞಾನ ಬಾಧಿತವಾದ್ಮೇಲೆ ಅಭಿಮಾನ ಪ್ರಶ್ನೆಯೇ ಇಲ್ಲ, ಅವನಿಗೆ ಬರೋಕ್ ಅವಕಾಶವೇ ಇಲ್ಲ. ಯಾಕೆ ಭಾಗ್ಯ ಗೆರೆ ಬಂದ ಮಧ್ಯ ಹೌದಾ? ಬಿಟ್ಕೊಂಡವನಾಗಿ ಶರೀರ ಮುಂತಾದವುಗಳ ಚೇಷ್ಟೆ ಎಷ್ಟನ್ನೇ ಲೋಕದೃಷ್ಟಿಯಿಂದ ಮಾಡುತ್ತಿದ್ದರೆ ಅದು ಆ ಚೇಷ್ಟೆ ಮಾಡ್ತಿದ್ದಾನೆ ಅನ್ನೋದು ಲೋಕದೃಷ್ಟಿಯಿಂದ ಸೇರ್ತಿದ್ದಾರೆ ಮಾಡಿದ್ರೆ ಅವನು ಯಾವ ಕಿಲ್ಬಿಷವನ್ನು ಪಾಪವನ್ನು ಹೊಂದಲ್ಲ ಅಂದ್ರು. ಮತ್ತೆ ಬರೀತಾರೆ ಏವಂ ಭೂತಸ್ಯ ಪಾಪ ಶಬ್ದವಾಚ್ಯ ಕಿಲ್ಬಿಷ ಪ್ರಾಪ್ತ್ಯ ಸಂಭವಾತ್ ಕಿಲ್ಬಿಷಂ ಸಂಸಾರ ನ ಪಾಪನವದಿ. ಸ್ಥಿತಿ ಮಾತ್ರ ಪ್ರಯೋಜನಕ್ಕಾಗಿ ಕರ್ಮ ಮಾಡ್ತಾ ಇರುವಂತವನಿಗೆ ಪಾಪ ಶಬ್ದವಾಚ್ಯವಾದ ಕಿಲ್ಬಿಷಕ್ಕೆ ಅವಕಾಶವೇ ಇಲ್ಲ, ಅದು ಬರಲ್ಲ ಅಂತ ಹೇಳೋದು ಅರ್ಥವೇ ಇಲ್ಲ. ಅದನ್ನ ಏನ್ ಮಾಡ್ಬೇಕು? ಕಿಲ್ಬಿಷ ಅಂದ್ರೆ ಸಂಸಾರ ಹೊಂದಲ್ಲ ಅಂತ ಸಮಬೇಡ, ಮತ್ತೆ ಪುನರ್ಜನ್ಮ ಇಲ್ಲ ಅವನಿಗೆ, ಅವನು ಮುಕ್ತನಾಗ್ಬಿಡ್ತಾನೆ ಅಂತ. ಮುಕ್ತನಾಗ್ತಾನೋ ಮುಕ್ತನಾಗಿದ್ದಾನೋ? ಮುಕ್ತನಾಗ್ತಾನೆ ಅನ್ನೋ ಭವಿಷ್ಯ ಅರ್ಥ ಅಲ್ಲಪ್ಪ, ಮುಕ್ತನಾದವನೇ ಅವನು. ಜ್ಞಾನ ಸಮಕಾಲದಲ್ಲೇ ಮುಕ್ತನಾಗ್ಬಿಡ್ತಾನೆ. ಜ್ಞಾನಾಗ್ಧ ಕರ್ಮತ್ವ ಜ್ಞಾನಾಗ್ಧ ಸರ್ವಕರ್ಮತ್ವ ಅಪ್ರತಿಬಂಧೇನ ಮುಚ್ಯತೆ ಏವೇತಿ ಪೂರ್ವೋಕ್ತ ಸಮ್ಯಕ್ ದರ್ಶನ ಫಲಾನುವಾದ ಏವ ಏಷಃ.
ಜ್ಞಾನವೆಂಬ ಅಗ್ನಿಯಿಂದ ಸುಟ್ಟೋದ ಕರ್ಮವುಳ್ಳವನಾಗಿದ್ದಾನೆ. ಎಲ್ಲ ಕರ್ಮ ಸುಟ್ಟೋಗ್ಬಿಟ್ಟಿದೆ ತತ್ವಜ್ಞಾನ ಎಂಬ ಅಗ್ನಿಯಿಂದ. ಹಾಗಾಗಿ ತಡೆ ಇಲ್ಲದೇನೆ ಮುಕ್ತನಾಗ್ತಾನೆ ಅನ್ನುವಂತಹ ಅರ್ಥವನ್ನೇ ಹಿಂದೆ ಹೇಳ್ತೆ ಕರ್ಮಣ್ಯ ಕರ್ಮ ಪ್ರಶೇಷ ಬುದ್ಧಿಮಾನ್ ಕರ್ಮದ ಅದರ ಫಲಾನುವಾದವೇ ಹೊರತು ಇದೇನು ಹೊಸದಾದ ವಿಚಾರವೇನಲ್ಲ. ಪೂರ್ವೋಕ್ತವಾದ 18ನೇ ಶ್ಲೋಕದಲ್ಲಿ ಹೇಳಿದ್ದಾದ ಸಮ್ಯಕ್ ದರ್ಶನದ ಫಲ. ಆದ್ರೆ ಕರ್ಮಣ್ಯ ಕರ್ಮ ಪ್ರಶಯ ಕಂಡುಕೊಂಡವನಿಗೆ ಇಲ್ಲಿಯೇ ಈಗಲೇ ಅವನು ಮುಕ್ತನಾಗ್ತಾನೆ, ಕೃತಾರ್ಥನಾಗ್ತಾನೆ ಅನ್ನೋದು ಅನುವಾದ ಅಷ್ಟೇ ಆಗಿದೆ ಹೊರತು ಇದು ನೂತನವಾಗಿ ಇಲ್ಲಿ ಫಲವಚನ ಏನು ಹೇಳ್ತಾ ಇಲ್ಲ ಪರಮಾತ್ಮ. ಏವಂ ಶಾರೀರಂ ಕೇವಲಂ ಕರ್ಮ ಇತ್ಯಸ್ಯ ಅರ್ಥಸ್ಯ ಪರಿಗ್ರಹೇ ನಿರವಧ್ಯಂ ಭವತಿ. ಈ ರೀತಿ ಶಾರೀರಂ ಕೇವಲಂ ಕರ್ಮ ಅನ್ನೋ ಪದಕ್ಕೆ ಹೀಗೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಏನು ವಿರೋಧ ಆಗಲ್ಲ, ದೋಷ ಆಗಲ್ಲ, ಎಲ್ಲ ಹೊಂದ್ಕೊಳತ್ತೆ. ಇಲ್ಲದೆ ಹೋದ್ರೆ ಶಾರೀರಂ ಕೇವಲ ಕರ್ಮ ಅಷ್ಟನ್ನೇ ಹಿಡ್ಕೊಂಡ್ಬಿಟ್ಟು ತಪ್ಪರ್ಥ ಮಾಡ್ಕೊಂಡ್ಬಿಟ್ಟು ಮಾತ್ರ ಅದೇ ಇದಾಗತ್ತೆ, ಎಡವಟ್ಟಾಗತ್ತೆ. ಲಕ್ಷ್ಮಿ ಹೇಳಿದಂಗೆ ನಿರಾಶಿ ಯಥಚಿತ್ತಾತ್ಮ ಅಂತ 2 ವಿಶೇಷಣ ನೋಡಿದ್ರೆ ಇನ್ನೇನು ಚೇಷ್ಟೆ ಮಾಡೋದು. ಅವನು ಆಸೆಯೇ ಇಲ್ವಂತೆ, ಚಿತ್ತ ಮತ್ತು ದೇಹಾದಿಗಳನ್ನು ಹಿಡ್ಕೊಂಡ್ಬಿಟ್ಟಿದ್ದಾನೆ, ಕಂಟ್ರೋಲ್ ಮಾಡಿದ್ದಾನಂತೆ. ಅವನೇನಂತ ಬೇರೆ ಕರ್ಮ ಮಾಡ್ತಾನೆ. ಅವನು ಯಾವ ಕರ್ಮ ಮಾಡೋಕ್ಕೂ ಅವಕಾಶವೇ ಇಲ್ಲ. ಅದು ಅಭ್ಯುಪಗಮ್ಯ ಪ್ರೌಢವಾದ ಇದು. ಸೇವೆ ಮಾಡ್ತಾ ಇದ್ರು ಕೂಡ ಅಂತ ಹೇಳೋದು ಅದು ನಿಷಿದ್ಧವಾಗಿ ಮಾಡೋದಿಲ್ಲ. ಎಷ್ಟೇ ಅಂದ್ರೂ ಬಾಕ್ಯದ ಕಡೆಯಿಂದ ಹೊರಗಡೆಯಿಂದ ಜ್ಞಾನಿ ಗೇಜ್ ಮಾಡೋದಿದೆಯಲ್ಲ, ಅದು ಎಷ್ಟೇ ದೋಷ ಬಂದೇ ಬರುತ್ತೆ, ತಪ್ಪಾಗೇ ಆಗುತ್ತೆ. ಗೊತ್ತಾಗಲ್ಲ ಯಾರು ಜ್ಞಾನಿಗಳು, ಯಾರು ಹೇಗಿದ್ದಾರೆ, ಏನ್ ಮಾಡುದು ಹೊರಗಡೆಯಿಂದ ಗೊತ್ತಾಗಲ್ಲ. ಅಲ್ಲಮ್ಮ ಅಷ್ಟು ಬೇಕಾಗಿಲ್ಲ. ನಮ್ಮ ಹಸಿವು ಬಾಯಾರಿಕೆಯಲ್ಲಿ ಇನ್ನೊಬ್ರು ಗೊತ್ತಾಗಲ್ಲ. ನಂಗೆ ಹಸಿವಾಗಿದೆಯಾ, ಬಾಯಾರಿಕೆ ಆಗ್ತಿದ್ಯಾ, ಭಯ ಆಗ್ತಿದ್ಯಾ, ಸಂತೋಷ ಆಗ್ತಿದ್ಯಾ, ಬೇಜಾರು, ಯಾವ್ದು ಗೊತ್ತಾಗಲ್ಲ. ಇದನ್ನ ತತ್ವಜ್ಞಾನ ಅಂತ ಗೊತ್ತಾಗುತ್ತೆ. ಅದನ್ನ ಮೀರಿ ಮಾನಸಿಕ ಪ್ರಯೋಜನ ಅಂತ ಇನ್ನೊಬ್ರಿಗೆ ಗೊತ್ತಾಗುತ್ತೆ. ಜ್ಞಾನಿನಲ್ಲಿ ದೋಷ ನೋಡಿದ್ರೆ ನಮ್ಮ ದೃಷ್ಟಿ ದೋಷ ಅಷ್ಟೇ. ಹೌದು, ಯಾರಲ್ಲೂ ನಮ್ಮಲ್ಲೇ ನಾವು ನೋಡ್ಕೋಬೇಕೆ ಹೊರತು ಜ್ಞಾನಿಗಳು. ಮೀನಾ ಅವ್ರು ಹೇಳ್ದಂಗೆ ಯಾರಲ್ಲಿ ದೋಷ ನೋಡಿದ್ರು ಅದು ನಮ್ಮ ದೃಷ್ಟಿ ದೋಷನೇ. ಅದು ಕರೆಕ್ಟ್ ಅವ್ರು ಹೇಳಿದ್ದು. ಅದು ದೋಷ ನೋಡುದು ಒಂದು ಅಭ್ಯಾಸ ಮಾಡಿ ಬಂದಿರುತ್ತೆ ಬುದ್ಧಿಗೆ. ಇನ್ನೊಬ್ರು ಸುಮ್ಮನೆ ತಾನು ಸರಿ ತನ್ನನ್ನು ಸ್ಕೇಲ್ ಮಾಡ್ಕೊಂಡ್ಬಿಡ್ತಾನೆ, ಸ್ಕೇಲ್ ಹಾಕೊಂಡ್ಬಿಡ್ತಾನೆ. ತನ್ನ ಈ ಜನಕ್ಕೆ ಯಾರ್ಯಾರು ವಿಧವಾದ ತಪ್ಪು ಸರಿ ಅಲ್ಲ ಅಂತ ಅದೊಂದು ತೀರ್ಮಾನ, ಭ್ರಾಂತಿ. ತ್ಯಕ್ತ ಸರ್ವ ಪರಿಗ್ರಹಸ್ಯ ಯತೇಃ ಅನ್ನಾದೇಃ ಶರೀರಸ್ಥಿತಿ ಹೇತೋಃ ಪರಿಗ್ರಹಸ್ಯ ಅಭಾವಾತ್ ಯಾಚನಾಜಿನ ಶರೀರಸ್ಥಿತೌ ಕರ್ತವ್ಯತಾಯಾಂ ಪ್ರಾಪ್ತಾಯಾಂ ಅಯಾಚಿತಂ ಅಸಂಕ್ಲಿಪ್ತಂ ಭುವನ್ನಂ ಯದೃಚ್ಛಯಾ ಇತ್ಯಾದಿನ ವಚನೇನ ಅನುಜ್ಞಾತಂ ಯತೇಃ ಶರೀರಸ್ಥಿತಿ ಹೇತೋಃ ಅನ್ನಾದೇಃ ಪ್ರಾಪ್ತಿದ್ವಾರಂ ಆವಿಷ್ಕುರ್ವನ್ ಆಹಾ. ಈ ಬ್ರಹ್ಮಚಾರ್ಯರಿಗೆ ಭವತಿ ಭಿಕ್ಷಾಂದೇಹಿ ಅಂತ ಉಂಟು ಅಧಿಕಾರ, ಅದು ಕೆಳಗಿಲ್ಲ. ಅವನು ಅಯಾಚಿತ ಬ್ರಹ್ಮಚಾರಿ ಮನೇಲಿ ಹೋಗ್ಬಿಟ್ಟು ಅವರು ಗುರುವರ್ಥವಾಗಿ ತಗೊಂಡು ಹೋಗ್ತಾ ಇರೋದನ್ನ ಹೇ ಭವತಿ ಭಿಕ್ಷಾಂದೇಹಿ ಕೇಳ್ಬೋದು. ಸನ್ಯಾಸಿ ನಮ್ನ ನಾರಾಯಣ ನಿಂತ್ಕೊಂಡ್ಬಿಡ್ತಾನೆ ಮನೆ ಮುಂದೆ. ಎಷ್ಟೊತ್ತು ಅಂದ್ರೆ ಒಂದು ಹಸು ಒಂದು ನೀರು ಕುಡಿಯೋಷ್ಟು ಹೊತ್ತು ಅಷ್ಟೊತ್ತು ನಿಂತ್ಕೊಳ್ತಾನೆ. ಕೊಟ್ರೆ ತಗೋತಾನೆ, ಇಲ್ಲ ಮುಂದಕ್ಕೆ ಹೋಗ್ತಾನೆ. ಅಲ್ಲೂ ಕೊಡ್ಲಿಲ್ಲ, ಇನ್ನು ಮುಂದಕ್ಕೆ ಹೋಗ್ತಾನೆ. 7 ಮನೆ ಆಯ್ತಾ, ಎಲ್ಲೂ ಕೊಡ್ಲಿಲ್ವಾ, ಇಷ್ಟೇ ಪ್ರಾಪ್ತಿ ಹೋಗ್ತಿದ್ರೆ ಉಪವಾಸ ಹೋಗಿ ಒಂದು ಬೆಟ್ಟದಲ್ಲಿ ಮರದಲ್ಲಿ ಮಲ್ಕೋತಾರೆ. ಮೊದಲನೇ ದಿವಸ ಎಲ್ಲ ಮಲ್ಕೊಂಡ, 2ನೇ ದಿವಸನೂ ಹಿಂಗೆ ಆಯ್ತು ಅಂದ್ರೆ ಕಣ್ಕೊಂಡ್ ಬಿಡವೆ. 3ನೇ ದಿವಸಕ್ಕಂತೂ ಗೊಟ್ಟಕ್ಕೆ ಅವನು ಹೆಂಗ್ ಸಿಗತ್ತೋ ಭಗವಂತ ಕೊಡ್ತಾನ, ಬಂದ್ ಕೊಡ್ತಾನ, ನಾನು ಹೆಂಗ್ ಬರ್ತಾನ. ಹಂಗಿದ್ಮೇಲೆ ಭಗವಂತ ಬಂದ್ ಕೊಡ್ತಾನೆ ಅಂತ ಆಯ್ತು. ಕೊಡ್ತಾ ಇರಲ್ಲ ಅವನಿಂತ ಆದ್ಮೇಲೆ ನಮ್ ಜ್ಞಾನಪ್ರಸಾದ ಅಂತ ಒಂದ್ಸರಿ ಏನು ಸಿಗ್ಲೇ ಇಲ್ವಂತೆ. ಅವ್ರು ಹೇಳಿದ್ರು ನಡ್ಕೊಂಡು ಹೋಗ್ತಿದ್ದಾರೆ, ನಡ್ಕೊಂಡು ಹೋಗಿ ಸಂಜೆವರೆಗೂ ಹೋಗಿದ್ದಾರೆ. ಸುಸ್ತು ಸಿಕ್ಕಾಡು ಸುಸ್ತಾಗಿದೆ, ನಡ್ಕೊಂಡು ಹೋಗಿದ್ದಾರೆ. ಯಾರು ಭಿಕ್ಷೆ ಕೂಡ ಏನ್ ಮಾಡಿಲ್ವಂತೆ. ಒಂದು ನೆಲ್ಲಿಕಾಯಿ ಇದೆ ಅದನ್ನ ಹಾಕೊಂಡೇ ಇದ್ರು. ಯಾರೋ ಬಿದ್ದಿದ್ದೆ ಭಗವಂತ ಪರೀಕ್ಷೆ ಮಾಡ್ದ, ನೋಡೋಣ ಭಿಕ್ಷೆ ಕೊಡದೆ ಏನ್ ಮಾಡ್ತಾನೆ ಅಂತ. ಹಂಗೆ ಮಲ್ಕೊಂಡು ರಾತ್ರಿ ನೀರು ಕುಟ್ಕೊಂಡು ಮಲ್ಕೊಂಡು ಏನ್ ಮಾಡಕ್ಕಾಗತ್ತೆ. ಅದು ಯಾವ್ದೋ ಒಂದು ಹೋಗಿದ್ದಾರೆ. ಅವನ ಪೂಜೆ ದೇವಸ್ಥಾನ, ಅವನು ಒಳಗೆ ಜಾಗ ಕೊಡಲ್ಲ, ಹೊರಗಡೆ ಹಾಕೊಳ್ತಾ ಇದ್ದಾನೆ. ಒಳಗೆ ಕೊಡಲ್ಲ ಅಂತ. ಮಳೆ ಬೇರೆ ಬರ್ತಿತ್ತಂತೆ,
ಅಲ್ಲಪ್ಪ ನೀರ ಇದೆ ನಂಗೆ ಗೊತ್ತಿಲ್ಲ ಅದಲ್ಲ ನಾಳೆ ದೇವ್ರ ಬಿಟ್ಟಿದೆ ನೀನ್ ಯಾರು ನಂಗೆ ಗೊತ್ತೋ ನಂಗೆ ಆಗಲ್ಲ ಬೀಗ ಹಾಕೊಂಡು ಹೋದಂತೆ ಹೊರಗಡೆ ಬರ್ಕೊಂಡಿದ್ರೆ ಮಳೆ ಬರ್ತಿದ್ದ ಜಾಗಡೆ ಓದು ಪರೀಕ್ಷೆ ಮಾಡೋದು ಅವನು ಏನಪ್ಪ ಇದು ಅಷ್ಟು ಸಂಘ ಪರೀಕ್ಷೆ ಮಾಡ್ಬಾರ್ದಪ್ಪ ಓಹೋ ಗುರುಗಳೇ ಅವರು ಟ್ರೈನ್ ರಾಧಾಕುಂಡ ಕಥೆ ಅಯ್ಯಪ್ಪ ಪಾಪ ಅವರು ಒಂದೇ ಜೊತೆ ಬಟ್ಟೆ ಇಟ್ಕೊಂಡಿದ್ರು ಎಲ್ಲ ನೆನೆಸ್ಬಿಟ್ಟು ಕಲ್ ಮೇಲೆ ಹಾಕಿದ್ದಾರೆ ಧ್ಯಾನ ಮಾಡಕ್ಕೆ ಹೋಗೋದಲ್ಲಿ ಅವನು ಕೋತಿ ಬಂದು ಎಸ್ಕೊಂಡು ಹೋಗ್ಬಿಡ್ತು ಒಟ್ಟಿಸ್ಕೊಂಡು ಹೋದ್ರು ಅಷ್ಟು ಒಂದ್ ಕಿಲೋಮೀಟರ್ ಇಟ್ಕೊಂಡು ಹೋದ್ರು ಕೊಟ್ಲೇ ಇಲ್ಲ ನನ್ ಕೋತಿ ಅಯ್ಯೋ ರಾಧಾಕುಂಡ ಹೀಗಾಯ್ತಲ್ಲ ಅಂತ ಯೋಚನೆ ಹಾಕೊಂಡು ಹೋಯ್ತು ವಾಪಸ್ ಬರ್ತಾ ಇರ್ಬೇಕಾದ್ರೆ ಯಾರೋ ಹೊಸ ಬಟ್ಟೆ ಬಿಟ್ಟಿಲಿ ಸ್ವಾಮಿ ತಗೊಳ್ಳಿ ನನ್ಗೆ ಅದಕ್ಕೆ ನೀ ಹೆಂಗ್ ಕೊಡ್ತಿದ್ಯಾ ಇಲ್ಲ ಅಮ್ಮ ಹೇಳ್ಕೊಡ್ತಿದ್ದಾರೆ ನೀವು ಇಟ್ಕೋಬೇಕಂತ ರಾಜಮ್ಮನೇ ಬಂದಿರೋದು ಅದಾಕೊಂಡಿದ್ದೆ ಊಟನೂ ಅವ್ರಿಗೆ ಹಂಗೆ ಟ್ರೈನ್ ಅಲ್ಲಿ ಒಬ್ಬ ಹೌದು ಒಂದ್ ದಿವಸ ಪೂರ್ತಿ ಉಪವಾಸ ಇದ್ರು ಮಾರನೇ ದಿವಸ ಯಾವನೋ ಒಬ್ಬ ಸ್ಟೇಷನ್ ಅಲ್ಲಿ ತಂದ್ಕೊಟ್ಬಿಟ್ಟ ಒಂದ್ ಬುಟ್ಟಿ ತುಂಬ ಎಲ್ಲ ಒಂದ್ ಮಿರಾಕಲ್ಲು ಅದ್ ನಮ್ ಪರೀಕ್ಷೆ ಮಾಡಕ್ಕಾಗತ್ತಾ ನಂಬಿಕೆ ಎಷ್ಟು ಗಟ್ಟಿ ಇದೆ ಅನ್ನೋದ್ರ ಮೇಲೆ ಹೋಗ್ತೀರಾ ಪರೀಕ್ಷೆ ಮಾಡ್ತೀರಾ ಭಗವಂತ ಕೊಡ್ತಾರ ಪರೀಕ್ಷೆ ಮಾಡ್ಕೊಂಡು ಹೋಗಲ್ವಾ ನಂಬಿಕೆ ಹೋಗ್ತೀರಾ ನಿಮ್ಗೆ ಅಲ್ಲಿರ್ಗು ಹಾಗಾದ್ರೆ ಅದು ಇನ್ನೂ ಬಂದಿಲ್ಲ ಹಾಗಾದ್ರೆ ಇನ್ನು ಅದ್ಯಾವ್ದು ಬಂದಿಲ್ಲ ಭಗವಂತ ಕೊಟ್ಟೆ ಕೊಡ್ತಾನೆ ನಂಬಿಕೆ ಬಂದಿಲ್ಲ ಆ ದಿನ ಮನೆ ಬಿಟ್ಟು ಹೋಗಲ್ಲ ಇಲ್ಲೇ ಇರ್ತೀನಿ ಅಪ್ಪ ಆಯ್ತು